ಕಾಸು ಬಿಡದ ತಳುವ ಜನುಮ ಎಸಿಗೆ ಹೆಂಗೆ ದುಡಿದು ದುಡಿದು ಎಸತ್ತು ಮನೆ ಬೀಳುವಾಗ ಎಷ್ಟು ದಿವಸ ಬಾಡಿಗೆ ಇದ್ದಣ್ಣ ಈ ಮನೆಯ ಒಳಗೆ ಎಷ್ಟು ದಿವಸ ಬಾಡಿಗೆ ಇದ್ದಣ್ಣ 9 ಬಾಗಿಲು ಮನೆಯಣ್ಣ ಈ ಮನೆಯ ಒಳಗೆ ಎಷ್ಟು ದಿವಸ ಬಾಡಿಗೆ ಇದ್ದಣ್ಣ ಅಂದ ಚಂದದ ಮನೆಯ ಕಟ್ಟಿಸಿ ರಂಬೆ ಓರ್ವಸಿ ಬೊಂಬೆಯ ಬರೆದು ಅಂಗದೊಳಗೆ ಮಾಯವಾದೆಯಣ್ಣ ಈ ಮನೆಯ ಒಳಗೆ ಎಷ್ಟು ದಿವಸ ಬಾಡಿಗೆ ಇದ್ದಣ್ಣ ಈ ಮನೆಯ ಒಳಗೆ ಎಷ್ಟು ದಿವಸ ಬಾಡಿಗೆ ಇದ್ದಣ್ಣ ಎಂಡಾರು ಮಕ್ಕಳು ನನ್ನವರೆಂದಣ್ಣ ನೀನು ಹೋಗುವಾಗ ಜಾಮೀನಾಗೋರೊಬ್ಬರು ಇಲ್ಲಣ್ಣ ಕಟ್ಟ ಕಡೆಗೆ ಯಮನು ಬಂದು ಕೊಟ್ಟು ಬಿಡದೆ ಹೇಳುವಾಗ ಯಮನ ಕೈವಸವಾಗಿ ಬಿಟ್ಟಿಯಲ್ಲೋ ಈ ಮನೆಯ ಒಳಗೆ ಎಷ್ಟು ದಿವಸ ಬಾಡಿಗೆ ಇದ್ದಣ್ಣ ಈ ಮನೆಯ ಒಳಗೆ ಎಷ್ಟು ದಿವಸ ಬಾಡಿಗೆ ಇದ್ದಣ್ಣ 10,000 ಸಲಾವ ಕೊಟ್ಟಣ್ಣ ಬಾಟಿ ಬಾರದೆ ಗಂಟು ಕಾಣದ ಸುಮಾರೆ ಕುಳಿತಣ್ಣ ಪುಟ್ಟ ದೋಸ್ತರ ಪಕ್ಕಕ್ಕೆ ಇಟ್ಟು ಕಟ್ಟಿದ ಹುಡ್ದರ ಪಟಾದ ಕಿತ್ತು ಕಾಡಿನೊಳಗೆ ಗೂಡು ಮಾಡಿದಣ್ಣ ಈ ಮನೆಯ ಒಳಗೆ ಎಷ್ಟು ದಿವಸ ಬಾಡಿಗೆ ಇದ್ದಣ್ಣ ಎಷ್ಟು ದಿವಸ ಬಾಡಿಗೆ ಇದ್ದೆ ಆಸೆ ಬಿಡದ ತಳುವ ಜನುಮ ಎಷ್ಟು ದಿವಸ ಬಾಡಿಗೆ ಇದ್ದೆ ಆಸೆ ಬಿಡದ ತಳುವ ಜನುಮ ಇದಿಗೆ ಹೆಂಗೆ ದುಡಿದು ದುಡಿದು ಬೆಸತ್ತು ಮನೆ ಬೀಳುವಾಗ ಎಷ್ಟು ದಿವಸ ಬಾಡಿಗೆ ಇದ್ದಣ್ಣ ಇದರಿ ಎಳದೆ ಕಾರಂಬಾಪುರದೆ ನೆಲೆಸಿರುವ ರೇಣುಕರಾರ್ಯರ ಪಾದ ಸೇವೆಯ ಮಾಡಿ ನೀನು ಮುಕ್ತಿ ಪಡೆಯಣ್ಣ ಎಷ್ಟು ದಿವಸ ಬಾಡಿಗೆ ಇದ್ದಣ್ಣ ಈ ಮನೆಯ ಒಳಗೆ ಎಷ್ಟು ದಿವಸ ಬಾಡಿಗೆ ಇದ್ದಣ್ಣ ಜೈ ಗುರು ಮಹಾರಾಜ್ ಕಿ ಜೈ ಎಲ್ಲ ಸಾಗುವಾತ್ಮದ ಶರಣೋಷಣ ತುಂಬಾ ಶಿವಾಜಿ ಗುರುಗಳು ಒಂದು ಅರ್ಥಗರ್ಭಿತವಾದಂತಹ ತತ್ವಪದವನ್ನು ನಮಗೆಲ್ಲ ಆಡಿ ಆನಂದಗೊಳಿಸಿದ್ದು ಅವರಿಗೆ ಅಭಿನಂದನೆಗಳಿಗೆ ತತ್ವ ಚಿಂತನೆ ಮಾಡ್ತಿದ್ರು ಮಾಡಂತಾಳ್ರಿ ಇದು ಹಾಡಿದ್ದು ಚಿಂತನೆ ಅಪ್ಪಾಜಿಯವರು ಹೇಳ್ತಾರೆ ಎಷ್ಟು ದಿವಸ ಬಾಡಿಗೆ ಇದ್ದಣ್ಣ ಈ ಮನೆಯ ಒಳಗೆ ಎಷ್ಟು ದಿವಸ ಬಾಡಿಗೆ ಇದ್ದ ಯಾವತ್ತು ಇರ್ತಕ್ಕಂಥ ನಿತ್ಯವಾದ ಶರೀರ ಯಾವತ್ತು ಕೈ ಕೊಡ್ತದೋ ಗೊತ್ತಿಲ್ಲ ಈ ಬಾಡಿಗೆ ಮನೆಯಲ್ಲಿ ಎಲ್ಲಾ ಇರ್ತಕ್ಕಂಥ ಜಗತ್ತಿರ್ತಕ್ಕಂಥ ಎಲ್ಲ ಬಾಡಿಗೆ ಮನೆಗಳೇ ಒಂದಲ್ಲ ಒಂದು ದಿವಸ ಈ ಮನೆ ಸ್ಥೂಲ ಶರೀರವನ್ನು ಬಿಟ್ಟು ಹೋಗ್ಬೇಕಾಗುತ್ತೆ ಆ ಶರೀರದೊಳಗೆ ಇದ್ದುಕೊಂಡು ಎಷ್ಟು ದಿವಸ ಬಾಡಿಗೆ ಇದ್ದಣ್ಣ ಈ ಮನೆಯೊಳಗೆ ಎಷ್ಟು ದಿವಸ ಬಾಡಿಗೆ ಇದ್ದೆ ಆಸೆ ಬಿಡದ ತಾಳುವ ಜನ್ಮ ಏಸಿಗೆ ಹೆಂಗೆ ದುಡಿದು ದುಡಿದು ಅದು ಬೇಕು ಮಕ್ಕಳು ಬೇಕು ಮೊಮ್ಮಕ್ಕಳು ಬೇಕು ಆಸೆ ಆಸೆ ಬಿದ್ದು ಬಿದ್ದು ದುಡ್ದು 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 ಅದ್ರ ಮೇಲೆ ಗಮನವನ್ನು ಇಟ್ಕೊಂಡು ನಾನು ಬಂದಿರ್ತಕ್ಕಂಥ ನನಗೆ ಏನ್ ಕೆಲಸ ನನ್ನ ಸ್ವರೂಪ ಎಂತಿದ್ದು ನನಗೆ ಏನ್ ಮಾಡಬೇಕು ನನ್ನ ಗುರುವಿನಿಂದ ಒಂದು ನನ್ನ ಮುಕ್ತಿಯನ್ನು ಪಡಿಬೇಕು ನನ್ನ ಭಾವವನ್ನು ಬಿಡುಗಡೆ ಮಾಡ್ಕೋಬೇಕು ಅನ್ನೋ ಬುದ್ಧಿ ಇಲ್ಲದೇನೆ ಅರ್ಥ ಭಾವನೆ ಇಟ್ಟುಕೊಂಡು
ದುಡಿದು ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ದುಡಿದು ಹೋಗ್ತದೆ. ಆ ಬಿಟ್ಟು ಹೋಗೋ ಸಂದರ್ಭದಲ್ಲಿ ಎಲ್ಲಾ ದುಡಿದು ಹೆಂಡತಿ ಮಕ್ಕಳಿಗೆ ಅಂತ ಮಾಡಿ ಸಾಕಂದ್ರೆ ನೀನ್ ಹೋಗುವಾಗ ಇಷ್ಟೆಲ್ಲ ದುಡಿದು ಎಲ್ಲ ಕೊಡ್ತಲ್ಲ ಹೆಂಡತಿ ಮಕ್ಕಳಿಗೆ, ಅವ್ರೇನಾನ ಬಂದು ನೀನು ಹೋಗೋ ಕಾಲದಲ್ಲಿ ಏನೋ ಜಾಮೀನಾಗ ಹೆಂಡರ ಮಕ್ಕಳು ನನ್ನವರೇ ಅಂತ ಅಣ್ಣ, ನೀನು ಹೋಗುವಾಗ ಜಾಮೀನಾಗು ಒಬ್ರು. ಅವಾಗ ಏನು ಮಾಡಿದೆ, ಇತ್ಯಾದಿ ವಾಸನೆಗಳಿಗೆ ಬಿದ್ದು ದುಃಖವನ್ನು ಪಟ್ಟುಕೊಂಡು ಇಲ್ಲಿ ಬರೀ ಪಾಪಗಳನ್ನೇ ಮಾಡ್ಕೊಂಡು ಹೋಗೋದು. ಯಮ ಏನ್ ಮಾಡ್ತಾರೆ, ಯಮನ ಕೈ ವಾಸವಾಗ್ಯ. ಇಲ್ಲ ಅಂದ್ರೆ ಗುರುವಿನಿಂದ ಅನುಭವ ಪಡ್ಕೊಂಡು ವಿಚಾರಗಳನ್ನು ತಿಳ್ಕೊಂಡು ತನ್ನ ಸ್ವರೂಪವನ್ನು ತಿಳ್ಕೊಂಡು ಗುರುಕಟ್ಟ ಮುಂದೆ ಜಪ ಮಾಡ್ಕೊಂಡು ಹೋಗ್ತದೆ. ಶಿವನ ಕೈಗೆ ಹಾಕೋದು ಎರಡೇ ಕೆಲಸ. ಇಲ್ಲ ಶಿವನ ಕೈಗೆ ಹಾಕೋದು, ಇಲ್ಲ ಯಮನ ಕೈಗೆ ಹಾಕೋದು. ಅದು ಯಮನ ಕೈಗೆ ಹಾಕೊಂಡು ಜನ್ಮಾಂತರ ಭಾವವನ್ನು ಬಿಡುಗಡೆ ಮಾಡ್ಕೊಳ್ಳೋದೇ ಹುಟ್ಟು ಸಾವುಗಳಲ್ಲಿ ಭಾವಚಕ್ರದಲ್ಲಿ ಹಾಕೊಂಡು ಬಂದು ಹೋಗ್ತಾನೇ ಇದೆ. 84 ಕೋಟಿ ಜೀವರಾಶಿಗಳು ಬಂದು ಹೋಗ್ತಾನೆ ಇರ್ತಕ್ಕಂಥದ್ದು. ವಿಶೇಷವಾದ ಮಾನವ ಜನ ಬಂದು ನನ್ನ ಸ್ವರೂಪವನ್ನು ತಿಳ್ಕೊಂಡು ಅದರ ಬಗ್ಗೆ ಗಮನವನ್ನು ಕೊಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಯಮನ ಕೈಗೆ ಹಾಕೋದು. ಇಲ್ಲ 10,000 ಸಾಲವ ಕೊಟ್ಟಣ್ಣ ಬಡ್ಡಿ ಬಾರದೆ ಗಂಟು ಕಾಣಲು ಸುಮ್ಮನೆ ಕೊಡ್ತಾರೆ. ಅವ್ನು ಸಾಲ ಅವ್ನು ದುಡ್ಡು ಕೊಡೋದು, ಇವ್ನು ದುಡ್ಡು ಕೊಡೋದು, ಆ ಬಡ್ಡಿ ಕೊಟ್ಟಿವೆ ಕೊಟ್ಟಿವೆ, ನಾನು ದುಡ್ಡು ತಿನ್ಕೊಬಿಟ್ಟೆ, ಆ ತಿನ್ಕೊಬಿಟ್ಟೆ, ಬರೀ ಬೆಳಗನ ಬರೀ ನನ್ನ ಸತ್ಸಂಗದಲ್ಲಿ ಏನ್ ಮಾತಾಡೋದು, ಅಪ್ಪಾಜಿಯವ್ರು ಏನ್ ಹೇಳಿದ್ರು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಅದು ಕೇಳ್ತೀವಿ, ಅಲ್ಲಿ ಬಿಟ್ಬಿಡ್ತೀವಿ, ಈ ಕಡೆ ಅದೇ ಬರೀ ಅದಕ್ಕೆ ನಾವು ಅದಕ್ಕೆ ಸಿಗಾಕೊಂಡು ಇರೋದ್ರಲ್ಲಿ ಗುರುಪಟ್ಟದ್ರಲ್ಲಿ ಏನ್ ಸಿಗುತ್ತೋ ಅದೇ ನಾವು ವೃತ್ತಿಯನ್ನೇ ಬಿಡ್ಬೇಕು. ನಾನು ಅದರ ಬಡ್ಡಿ ಸಂಪಾದನೆ ಮಾಡಿ ಇದು ಮಾಡಿ ಅದು ಮಾಡಿ ನಾನು ಕೋಟಿ ಗಟ್ಟಲೆ ಕಳ್ಕೊಂಡು ಇರ್ತೀನಿ ಅಂತಕ್ಕಂಥದ್ದು ಪರಿಜ್ಞಾನ ಬಿಡಬೇಕು. ಕೋಟಿಗಟ್ಟಲೆ ಹಣವು ಗಳಿಸಿ ಕೋಟೆಯೊಳು ಬಜ್ಜಿಟ ಆದ ಕುಡಿ ಕಳೆವ ಲೆಕ್ಕ ಮಾಡಿ ಕಳೆವ ಲೆಕ್ಕ ಒಂದು ಇಲ್ಲ ನಟನಾಗದು ಇಲ್ಲ ಯೋಗಿಯಾಗದು. ಕೋಟಿಗಟ್ಟಲೆ ಕಳ್ಕೊಂಡು ಕುಡಿಕಿ ಅದನ್ನು ಬಿಟ್ಟು ಈ ಕಡೆ ಬಾ ಗುರುನಾಥ ಬರಪ್ಪ ಎಲ್ಲ ಮಾಡಿ ಬಂದು ತಾತ ಮುತ್ತಾತ ಬರು ಇವಾಗಲೇ 8 ಜನ್ಮಗಳು ಬಂದು ಹೋಗಿದ್ಯೋ. ಇದು ಕೊನೆ ಅಂತ್ಯ. ಕೊನೆ ಜನ್ಮದಲ್ಲಿ ನಾವು ಗುರುವಿನ ಪಾದ ಹಿಡಿದು ಅವರ ಮೇಲೆ ನಂಬಿಕೆ ಇಟ್ಟು ನಂಬಲೆ ಮನೆ ಅಂಬಲತಿ ಬೇಡ ಸಾಂಬ ಶಿವನ ದೇವರಿಗೆ ಬೇಕಾದ ನಂಬಿಕೆಯೇ ಕಾರಣ ಅಂತ ಸುದ್ದಿ ಹೇಳ್ತದೆ. ನಾವು ಗುರುವಿನ ನಂಬಲಿಲ್ಲ, ಭಗವಂತನ ನಂಬಲಿಲ್ಲ, ಬರೀ ಶಿವಾಸನ ಕಡೆಗೆ ಹೆಂಡತಿ ಮಕ್ಕಳು ನಂಬ್ಕೊಂಡು ಬಂದು ಬೆಳಗ್ಗೆ ಮಾಡ್ಕೊಂಡು. ಆದರೆ ಹೆಂಡತಿ ಮಕ್ಕಳ ಕಡೆ ಬಿಟ್ಟುಬಿಡು ಅಂತ ಏನು ಹೇಳಿಲ್ಲ. ಇದ್ದು ಇಲ್ಲದವನಾಗಿ ಸತ್ತು ಹೋಗದವನಾಗಿರು ಅಂತ ಹೇಳ್ತಾರೆ. ಇಲ್ದಂಗಿರು ಅಂಟು ಹೊಟ್ಟದಂಗೆ ಸಾವಿರ ಗಿಡ ನೀರಿಲ್ಲದೆ ಅಂಟಿದೆಯಾ, ಅಂಟಿಲ್ಲ. ಹಂಗಂಟು ಹೊಟ್ಟದಂಗಿರು. ಆದ್ರೆ ಸಾವಿರ ಗಿಡ ನೀರಲ್ಲಿಲ್ಲ ಆಗ್ಬಿಟ್ಟ ಸಂಖ್ಯೆ ಅಂಟಿಲ್ಲ ಆಗ್ಬಿಟ್ಟು ಗೆದ್ದೆಗೆ ತೀಸಿ ಸಗತಾನೆ. ಯಾಕೆ ನೀರೇ ಆದ. ಅಲ್ಲೇ ಊರೆಲ್ಲ ಸುತ್ಕೋಬಹುದು, ಮನೆಗೆ ನಮ್ಮ ಮನೆಗೆ ಬರ್ಬೇಕು. ಎಲ್ಲೋದ್ರು ಮನೆಗೆ ಬಂದು ಪ್ರಸಾದವನ್ನು ಮಾಡಿ ಅವ್ರಿಗೆ ಇರ್ಬೇಕು. ಅವ್ರು ತಿರುಗಾಕ ಕೊಟ್ಕೊಂಡು ಒಳ್ಳೆ ವಿಷಯಗಳನ್ನು ಹೇಳ್ಕೊಂಡು ಒಳ್ಳೆ ಮಾತನ್ನು ಆಡ್ಕೊಂಡು ಗುರುಕೊಟ್ಟ ಮುಂದೆ ಗುರು ಹೇಳ್ತಕ್ಕಂಥ ವಿಷಯಗಳನ್ನು ಹಿಂಗಿರು ಈ ತರ ಇರು ಅಂತ ಹೇಳಿ ದಿನ ನಮಗೆ ಇರ್ತಕ್ಕಂಥ ಮನಸ್ಸನ್ನ ಕೊಳೆಯನ್ನ ಯಾವಾಗ ಕಳೀತಾನೆ ಇರ್ತಾರೋ ನಾವು ಬೆಳಿಗ್ಗೆ ಹಿಂಗೆ ಪಾತ್ರ ಶುದ್ಧವಾಗುತ್ತೋ ಹಂಗೆ ಪಾತ್ರ ಶುದ್ಧವಾಗಿ ನಾವು ಯಾವಾಗ ತಾಳ್ತಾಳೋದಕ್ಕೆ ಯಾರು ಬೇಕಾದ್ರೂ ನೀರು ಕುಡಿತಾರೆ. ಅದು ಬಿಟ್ಟು ಗಡಿಗೆ ತುಂಬಾ ಹಾಲಿದೆ, ಕಾಣ್ತಲ್ಲಿ ಗಲೀಜಿದೆ, ಯಾರು ಕುಡಿತಾರೆ? ಗಡಿಗೆ ತುಂಬಾ ಹಾಲಿದೆ, ಕಾಣ್ತಲ್ಲಿ ಗಲೀಜಿ. ಆ ಗಲೀಜನ್ನ ಕಳ್ತಕ್ಕಂಥ ಗುರುನಾಥರ ಪಾದ ಸೇರೋದು. ಆ ಗಲೀಜು ಕಳೆದಾಗ ಏನಾಗುತ್ತೆ, ನಮ್ಮ ಸುತ್ತ ಏನಾಗುತ್ತೆ, ಸುತ್ತ ಪಾತ್ರೆ ಆಗುತ್ತೆ. ಆ ಸುತ್ತ ಪಾತ್ರೆ ಆಗಿದ್ರೆ ಯಾರು ಬೇಕಾದ್ರೂ ನೀರು ಕುಡಿತಾರೆ, ಯಾರು ಬೇಕಾದ್ರೂ. ನಾವು ಚಿಂತನೆ ಮಾಡಕ್ ಹೋಗ್ಬಾರ್ದು, ಏನಪ್ಪಾ ನಾವು ಇವತ್ತು ನಾಳೆ ಹೆಂಗೋ ನಾಳೆ ಅವನು ಯಾವ ಕಾಲಕ್ಕೆ ಏನು ಒದಗಿಸ್ಬೇಕೋ ಆ ಕಾಲಕ್ಕೆ ಒದಗಿಸ್ತಾನ. ಬೆಟ್ಟದ ಮೇಲೆ ಬೆಳೆದ ಕಟ್ಟಿದ ವೃಕ್ಷಕ್ಕೆ ನೀರಿದ್ದವ್ರು ಯಾರು, ಮತ್ತು ಪಕ್ಷಿಗಳ ಆಹಾರ ಇಟ್ಟವ್ರು ಯಾರು, ಮತ್ತೆ ಅಂಥವ್ರಿಗೆಲ್ಲ ಅವನ ಆಹಾರ ಒದಗಿಸ್ತಾನೆ. ನಮಗೂ ಯಾವುದೋ ಭಗವಂತ ಯಾವುದೋ ವೃತ್ತಿ ಬಂದು ಕೊಡ್ತಾನೆ. ಅದಕ್ಕೆ ನಮ್ಮ ಚಿಂತೆ ನಾಳೆ ಬೇಕೋ ನಾಳೆ ಹೆಂಗೋ ಈ ಚಿಂತೆ ಮಾಡಿ ಲೋಕ ಚಿಂತೆಗಳನ್ನು ಮಾಡಿ ಚಿಂತೆ ಅಳಿದು ಮನ ಚಿತ್ಭ್ರಮೆಗೊಂಡಿದ್ದು ಇನ್ನೇನು ಆ ಸತತ ವ್ಯಸನಗಳು ದೆಸೆಗೆಂಡು ಹೋದವು ಇನ್ನೇನೇನು. ಈ ಚಿಂತೆ ಇಲ್ಲಿ ಬಂದು ಚಿಂತೆ ಬಿಡು. ಯಾವ ಚಿಂತೆ? ನಮ್ಮ ಜ್ಞಾನ ಚಿಂತೆ ಇರಬೇಕು, ಗುರುವಿನ ಚಿಂತೆ ಇರಬೇಕು, ಸತ್ಸಂಗ ಇರಬೇಕು. ಮನವನ್ನ ಅಲ್ಲಿ ಲಯ ಮಾಡುವಂತ ಎಲ್ಲಿ ಲಯ ಮಾಡು ಶುದ್ಧ ಬ್ರಹ್ಮದಲ್ಲಿ ವಿಷಯವಾಸಗಳು ಬಿಟ್ಬಿಡು. ಎಷ್ಟು ದಿವಸ ಬಾಡಿಗೆ ಯಾವತ್ತಿದ್ದು ಹೋಗ್ತಕ್ಕಂಥದ್ದು ನಿತ್ಯವಾದ ಶರೀರ. ನಾಳೆ ತಿನ್ನತಕ್ಕಂಥದ್ದು ಇಲ್ಲ. ನಾನು ಸೇರ್ತೀನಿ ಈ ಶುದ್ಧ ಬ್ರಹ್ಮ ಪೀಠದಲ್ಲಿ ನಾನು ಲಿಂಕ್ ಕೊಡ್ತೀನಿ ನಾನು ಕೇಳ್ತಿರ್ತಕ್ಕಂಥದ್ದು ನಾವು ಕಾರಣನೂ ಇಲ್ಲ. ಅದಕ್ಕೆ ಯಾವುದು ಬರ್ಕೊಡಕ್ಕೂ ಆಗಲ್ಲ. ಇರೋ ಗಂಟ ಇರೋದ್ರಲ್ಲಿ ಹಾಲಿದ್ದಾಗ ಹಬ್ಬ ಮಾಡ್ಕೊ, ಹಾಲಿದ್ದಾಗ ಹಬ್ಬ ಮಾಡಕ್ ಆಗಲ್ಲ. ಆ ರೀತಿಯಿಂದ ನಮ್ಮ ಅಪ್ಪಾಜಿಯವರು ಬಂದವರು ಆ ವಿಚಾರಗಳನ್ನು ಕೇಳಬೇಕು ಅಂತ
ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಭಕ್ತನ ಶಿವಲಿಂಗ ಸ್ಥಳ ಅಂದರೆ ಭಕ್ತನ ಪ್ರಸಾದಿ ಸ್ಥಳದ ಕೊನೆಯ ವಚನದಲ್ಲಿ ನಾವು ಇದ್ದೇವೆ. ಈಗ ಶಿವಲಿಂಗ ಸ್ಥಳ. ಇಲ್ಲಿ ಏನ್ ಮಾಡ್ತಾನ ಸಾಧಕನಾದವನು ಭಕ್ತ, ತನ್ನೊಳಗಿರುವಂತ ಅವಧಾನ ಭಕ್ತಿಯನ್ನ ಇಚ್ಛಾಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೊತಾನೆ. ಭಕ್ತ ಎನ್ನುವ ಅಂಗ ಆತ ಈ ರೀತಿಯಾಗಿ ತನ್ನಲ್ಲಿರುವ ಅವಧಾನತೆ, ಒಟ್ಟ ಟೆನ್ಷನ್ ಇರುವ ಅವಧಾನ ಅಂದ್ರೆ ಸಾವಧಾನವಾಗಿರೋಂಥದ್ದು ಒಂದು ಪ್ರಾಕ್ಟೀಸ್ ಮಾಡಬೇಕು. ಯಾವಾಗ ನೀವು ಸಾವಧಾನವಾಗಿರ್ತೀರಿ ಆವಾಗೇ ತತ್ವಜ್ಞಾನದ ವಿಚಾರಗಳು ಒಳಗಿಂದಲೇ ಹೊರಗೆ ಬರ್ತಾವ. ಥಾಟ್ಸ್ ಅಂತಾರ, ಸ್ಫುರಣಗಳು ಅಂತಾರ. ಸ್ಫುರಣಗಳು ನಿಮ್ಮ ಒಳಗಿಂದು ತತ್ವಚಿಂತನ ಒಳಗಿಂದ ಹೊರಗೆ ಬರ್ಬೇಕಾದ್ರೆ ಇದೇನಾಗಬೇಕು, ಎಲ್ಲ ತಣ್ಣಗಾಗಬೇಕು, ಸಮಾಧಾನ ಆಗ್ಬೇಕು, ಶಾಂತ ಆಗ್ಬೇಕು. ಯಾವ ಶಬ್ದ ಸ್ಪರ್ಶ ರೂಪ ರಸ ಗಂಧ ಆಸೆ ಆಮಿಷೆ ಯಾವ ಗೊಡವೆಗಳು ಇರಬಾರ್ದು. ಆ ರೀತಿ ಇದ್ದಾಗ ಒಳಗೆ ತತ್ವಚಿಂತನ ಕಂಟಿನ್ಯೂಸ್ ಅದು ನಡೀತಾನೇ ಇದೆ. ಒಳಗೆ ತತ್ವಚಿಂತನ ಕಂಟಿನ್ಯೂ ನಡೆದದ. ನಿಮ್ಮೊಳಗ ಕೂಟಸ್ಥ ಹೇಳುತ್ತಾನೇ ಇದ್ದಾನೆ. ಅಂತರ್ಬೋಧೆ, ಅರಿವೆಂಬ ಗುರುವಿನ ಅಂತರ್ಬೋಧೆ ಸದಾ ಕಾಲ ನಡೀತಾನೇ ಇದೆ. ಈಗ ನೋಡ್ರಿ, ನಿಮ್ಮ ಮನೇಲಿಂತ ಒಂದು 5 ಕಿಲೋಮೀಟರ್ ದೂರ ಇರ್ತದೆ ರೈಲ್ವೆ ಸ್ಟೇಷನ್. ಅಂತ ರೈಲ್ವೆ ಸ್ಟೇಷನ್ ನಿಂದು ಅನೌನ್ಸ್ ಮಾಡಿದ್ದು ರಾತ್ರಿ 1 ಗಂಟೆ 2 ಗಂಟೆ ಸುಮಾರಿಗೆ ಅಲ್ಲಿ ಬೆಲ್ ಹೊಡೆದದ್ದು, ಅಲ್ಲಿ ಟ್ರೈನ್ ಬಂದದ್ದು, ಅಲ್ಲಿ ಅನೌನ್ಸ್ ಮಾಡಿದ್ದು ಸೌಂಡ್ ನಿಮಗೆ ಕೇಳಿಸ್ತದ. ಯಾಕೆ ಕೇಳಿಸ್ತದ? ಎಲ್ಲ ನಿಶ್ಶಬ್ದವಾಗಿರುವ ಕಾರಣ, ಅವಧಾನವಾಗಿರುವ ಕಾರಣ. ಎಲ್ಲ ಈ ಶಬ್ದಗಳು ಇಲ್ಲದಾಗ ಆ ಶಬ್ದ ನಮಗೆ ಕೇಳಿಸ್ತದೆ. ಅದೇ ಶಬ್ದ ಹಗಲತ್ತು ಕೇಳಿಸಂಗಿಲ್ಲ. ಯಾಕೆ ಕೇಳಂಗಿಲ್ಲ ಅಂತಂದ್ರೆ ಸೌಂಡ್ಗಳು, ಜಗ್ಗಿ ಸೌಂಡ್ಗಳು ಇದ್ದದಕ್ಕೆ ಕೇಳಿಸಂಗಿಲ್ಲ. ಎಲ್ಲ ಗಾಡಿಗಳು ಓಡಾಡ್ತಿರ್ತಾವ, ಮನುಷ್ಯರು ಮಾತಾಡ್ತಿರ್ತಾರ, ಬಸ್ಸು ಮತ್ತಿನ ಲಾರಿ ಎಲ್ಲ ಓಡಾಡಿ ಸೌಂಡ್ ಪೊಲ್ಯೂಷನ್ ಆಗಿದ್ದಕ್ಕೆ ಅವು ಶಬ್ದ ಮಾಲಿನ್ಯವಾಗಿರುವ ಕಾರಣ ನಮಗೆ ದೂರದ ಶಬ್ದಗಳು ಕೇಳಿಸಂಗಿಲ್ಲ. ಹಾಗೆ ನಮ್ಮ ಅಂತರಂಗದೊಳಗೆ ಇರುವಂತ ಶಬ್ದ ನಮಗೆ ಕೇಳಬೇಕಾದ್ರೆ ನಮ್ಮಲ್ಲಿರುವ ಪಂಚಭೂತಗಳು, ಪೃಥ್ವಿ ತತ್ವ, ಅದು ಗಂಧ ವಾಸನೆಗಳ ಸಂಗ್ರಹದಲ್ಲಿ ತೊಡಗಿಬಿಟ್ಟದ. ಮತ್ತೆ ಜಲತತ್ವ ರುಚಿಯ ಸಂಗ್ರಹದಲ್ಲಿ ತೊಡಗ್ಯದ. ಅಗ್ನಿತತ್ವ ರೂಪ ಸಂಗ್ರಹದಲ್ಲಿ ತೊಡಗ್ಯದ. ವಾಯು ತತ್ವ ಸ್ಪರ್ಶ ಸಂಗ್ರಹದಲ್ಲಿ ತೊಡಗ್ಯದ. ಆಕಾಶ ತತ್ವ ಶಬ್ದ ಒಂದು ಸಂಗ್ರಹದಲ್ಲಿ ತೊಡಗ್ಯದ. ಮಾಯೆ ಏನ್ ಮಾಡ್ಲಿಕ್ಕತ್ತದ? ಆ ಬ್ರಹ್ಮನನ್ನು ಮರೆಸಿ ತಾನಿಂದಲೇ ಅಂತೇಳಿ ನಾನು ನನ್ನದು ಅನ್ನೋಂಥ ಅಹಂಕಾರದಲ್ಲಿ ತೊಡಗಿದ ಮಾಯೆ.
ಈ ರೀತಿಯಾಗಿ ನಾನಾ ರೀತಿಯಾದಂಥ ಅವಸರಗಳು ಇಲ್ಲಿ ಇದ್ದುದಕ್ಕೆ ಅಲ್ಲೇನಾಗ್ಲಕತ್ತದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಮತ್ತೆ ಮಲಿನ ಚಿತ್ತ, ಚಂಚಲ ಚಿತ್ತ ಏನೇನಾಗ್ಲಿಕತ್ತವ ಎಲ್ಲ ನಡೆದ್ಬಿಟ್ಟವ. ಹೀಗಾಗಿ ನಮ್ಮ ಅಂತರ್ಬೋಧೆ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಅವಧಾನ ಆಗ್ಬೇಕು, ಎಲ್ಲ ಶಾಂತ ಆಗ್ಬೇಕು. ಶಾಂತ ಆದಾಗ ನಿಮ್ಗೆ ಏನಾಗ್ಬಿಡ್ತದ, ಒಳಗಲಿಂತ ನಿಮ್ಮ ಅಂತರ್ಬೋಧೆ ಶುರು ಆಯ್ತು ಅಂತಂದ್ರೆ ನಿಮ್ಮ ಇಚ್ಛೆ ಎಲ್ಲ ಅದನ್ನೇ ಕೇಳ್ಬೇಕನ್ನಿಸ್ತಿರ್ತದೆ. ಹೊರಗಿನ ಉಪದೇಶನೇ ಸಾಕ್ಬಿಡಪ್ಪ, ಒಳಗೇನೆ ಬೇಕಾದಷ್ಟು ಹೇಳಂತ ಗುರು ಸಿಕ್ಕ ಅಂತ ಅನಿಸೋ ತನಕ ಇದು ಹೊರಗಿಂದ ಕೇಳ್ತಾ ಇರ್ಬೇಕಷ್ಟೇ. ಒಳಗಿನವ ಸಿಗೋ ತನಕ ಹೊರಗಿಂದ ಕೇಳ್ಬೇಕು. ಒಳಗಿನವ ಸಿಕ್ಕ ಒಳಗಿನವನ ಮಾತು ಹೆಂಗೆ ಕೇಳಬೇಕು ಅನ್ನೋದೊಂದು ಕೌಶಲ್ಯ ನಿಮ್ಮೊಳಗೆ ಬಂತು, ಇವ್ಯಾವು ಬೇಕಾಗಿಲ್ಲ. ಹೊರಗಿನ ಏನು ಒಂದು ಹನಿ, ಒಳಗ ದೊಡ್ಡ ಜ್ಞಾನ ಸಾಗರನೇ ಅದ ನಿಮ್ಮೊಳಗೆ. ಆ ಜ್ಞಾನ ಸಾಗರದಿಂದ ಹೊರ ಸಿಡಿದ ಒಂದು ಎರಡು ಹನಿಗಳಿವೆ. ಭಗವದ್ಗೀತೆ ಅಂತ, ವಿಚಾರ ಸಾಗರ ಅಂತ, ವೇದ, ಆಗಮ, ಉಪನಿಷತ್ ಏನು ಶಾಸ್ತ್ರಗಳವ ಅವೆಲ್ಲ ನಿಮ್ಮ ಒಳಗಲಿಂತ ಸಿಡಿದು ಹೊರಗಿನ ಒಂದು 4 ಉಗುಳ ಹನಿಗಳಿವು ಅಷ್ಟೇ ಹೊರತು ನಿಮ್ಮೊಳಗೆ ಜ್ಞಾನ ಸಾಗರ ಅದ. ಹೀಗಾಗಿ ಅದನ್ನ ಅರ್ಥ ಮಾಡ್ಕೋಬೇಕು, ಅದನ್ನೇ ಕೇಳಬೇಕು. ನಿಮ್ಮ ಇಚ್ಛಾಶಕ್ತಿ ಏನದ ಎಲ್ಲ ಆ ವೇದಗಳ ಘೋಷಗಳನ್ನ ಕೇಳೋದಕ್ಕಂತೆ ನಿಮ್ಮದು ಎಲ್ಲ ತಲ್ಲೀನ ಆಗ್ಬೇಕು. ಆ ಕಡೆನೇ ಲಕ್ಷ್ಯ ಕೊಡಬೇಕು. ಆ ತರ ಆಗ್ಬೇಕು ಅಂತಂದ್ರೆ ಚನ್ನಬಸವೇಶ್ವರರ ವಚನ ಏನ್ ಹೇಳ್ತದ, ಪೃಥ್ವಿಯ ಪೂರ್ವಾಶ್ರಯವು ಸಮ್ಮಾರ್ಜನೆ ರಂಗವಲ್ಲಿ ಹಿಂದೆ ಹೋಯಿತು. ಹೆಂಗ್ ಮಾಡ್ತೀರಿ ಇದು? ಹೆಂಗ ಅರ್ಥ ಮಾಡ್ತೀರಿ? ಪೃಥ್ವಿಯ ಪೂರ್ವಾಶ್ರಯ, ಪೃಥ್ವಿಯೊಳಗೆ ಏನು ಗುಣ ಅದ? ಪೃಥ್ವಿ ಗುಣ ಪೃಥ್ವಿಯ ಗುಣ ಏನದ? ಗಂಧ ಗುಣ ಅದ. ಮತ್ತ ಏನಾರ ಹೊಲಸು ನನಗೆ ಬೇಕಂತದ, ಎಲ್ಲ ಹೊಲಸು ನನಗೆ ಬೇಕಂತದ, ಎಲ್ಲ ಮಲಿನ ಸಂಗ್ರಹ ಅದು. ಬೇರೆ ಯಾವ ಇಟ್ಕೊಳ್ಳಂಗಿಲ್ಲ. ಭೂಮಿ ಮಾತ್ರ ಎಲ್ಲ ನನ್ನ ಬಲ್ಲೆ ಬರ್ಲಂತದ. ನೀರಾಗಿ ಏನಾರ ಹೊಲಸು ಹಾಕಿದ್ರಿ ಅಂದ್ರೆ ಅದೇನ್ ಮಾಡ್ತದ? ಭೂಮಿಗೆ ಕೊಟ್ಬಿಡ್ತದ, ತಗೋ ಹತ್ತೋಗ್ಬಿಡ. ಅವು ಸಣ್ಣ ಹುಡುಗರು ಸಿಕ್ಕ ತೊಗೊಂಡು ಬ್ಯಾಗ್ ಹಾಕೊಂಡು ತಿಂತಾವಿಲ್ಲ, ದಾರ್ಯಾಗ ಬಿದ್ದು, ರೋಡ್ ಮೇಲೆ ಬಿದ್ದು, ಮನ್ಯಾಗ ಬಿದ್ದು, ನೆಲದ ಮೇಲೆ ಬಿದ್ದದ್ದು. ಹಾಗಿದು ಪೃಥ್ವಿ ಗುಣ ಇದೆ. ಹೊಲಸೆಲ್ಲ ಗ್ರಹಣ ಮಾಡೋದು, ಗಲೀಜೆಲ್ಲ ನನಗೆ ಬೇಕಂತೂ. ಎಲ್ಲ ಗಲೀಜ್ ಅದೇ ತಗೋತದ ಇಲ್ಲ, ಬೇರೆ ಯಾರನ್ನ ತಗೋತಾರ? ಹೊಲಸು ಮಾಲಿನ್ಯಗಳು ಯಾರಿಗೆ ಗೊತ್ತವು? ಪೃಥ್ವಿಗೆ ನಿರಂತರ ಹೊಲಸಾಗ ಕೆಲಸ ಅದರದು. ಕಂಟಿನ್ಯೂ ಹೊಲಸಾಗದೆ ಅದ್ರ ಕೆಲಸನೇ ಹೊಲಸು. ನೀವು ಹಂಗೆ ಬಿಟ್ರಿ ಅಂತಂದ್ರೆ ದಿನ ಧೂಳು ಗುಳ್ಕೊತ ಹೋಗ್ತದ. ಧೂಳು ಬಿದ್ದು ನಿಮ್ಮ ಮನಿ ಈ ನೆಲ ಇದೆ ಆದ ಇಲ್ಲ ಅಂತ ಗೊತ್ತಾಗಲ್ಲ. ಕೆಳಗೇನು ಗ್ರಾನೈಟ್ ಹಾಕಿರೋ, ಮಾರ್ಬಲ್ ಹಾಕಿರೋ, ಏನ್ ಪಾಲಿಶ್ ಸ್ಟೋನ್ ಹಾಕಿರೋ ಗೊತ್ತಾಗಲ್ಲ. ಹಂಗೆ ಮುಚ್ಕೊಂಡ್ಬಿಡ್ತದ ಹೊಲಸೆಲ್ಲ ಹಾಕೊಂಡ್ರು. ಪೃಥ್ವಿ ಗುಣ ಇದು. ಬಿಟ್ರೆ ಸಾಕು ಮುಚ್ಕೊಂಡ್ಬಿಡ್ತದ, ಕಸ ಹಾಕೊಂಡ್ಬಿಡ್ತದ ಎಲ್ಲ ತನ್ನ ಮೇಲೆ. ನಮ್ಮ ತಂದೆಯವರು 84ನೇ ಇಸ್ವಿಯಾಗ ರಾಯಚೂರಿಗೆ ಬಂದಾಗ ಯಾರು ಪರಿಚಯ ಇಲ್ಲ, ಏನೂ ಇಲ್ಲ. ಮನಿ ಬೇಕು ಅಂತ ಒಬ್ಬರು ಎಲ್ಲಿ ಕುಂಬಾರವಣಾಗ ಯಾರು ಚಂದ್ರಶೇಖರ್ ಅಂತ ಒಬ್ಬ ಸಾಹುಕಾರ ಅದಾರ, ದೇವಸೂಗೂರು ಗುಡಿ ಅಧ್ಯಕ್ಷರು, ಅಲ್ಲಿ ಹೋರಿ ಕೊಡ್ತಾರ ಅಂತ. ಅವ್ರ ಮನ್ಯಾಗ ಯಾರಿಲ್ಲ, ಸಾಹುಕಾರ ಒಬ್ಬನೇ ಒಂದು ಕೀಲಿ ಕೊಟ್ಬಿಟ್ರು. ಇದು ತಗೋರಪ್ಪ ಕೀಲಿ, ಆ ಮನ್ಯಾಗ ಎಷ್ಟು ದಿನ ಆಯ್ತು ಯಾರು ಬಾಗ್ಲನೇ ಎತ್ತಾರದಿಲ್ಲ, ಹೆಂಗದ ನೋಡು ಅಂತ. ಇವ್ರೇನ್ ತಿಳ್ಕೊಂಡಾರ, ಅದೇನ್ ಮಣ್ಣು ಸಾರಿಸೋದಿದ್ದಂಗೆ ಕಾಣಿಸ್ತದ ಅಂತ ತಿಳ್ಕೊಂಡು ಅಷ್ಟೊಂದು ಮಣ್ಣು ಬಿದ್ದ್ಬಿಟ್ಟದ. ಎಲ್ಲ ಮಣ್ಣು, ತಳಗೆ ಏನೇನು ಕಂಡಿಲ್ಲ. ಇದು ಮಣ್ಣಿನ ಈ ಸದ್ಯ ಸಿಕ್ಕ ಮನೆ ಸಿಗಲಿ ಅಂತೇಳಿ ಒಂದು 10 ಬುಟ್ಟಿ ಹೆಂಡಿ ತಂದು ಅದ್ರ ಮೇಲೆ ಸಾರಿಸಿ
ಇವರೊಂದು ತಿಂಗಳು 2 ತಿಂಗಳು ಅದ್ರಾಗ ಜೀವನ ಮಾಡ್ಯಾರ. ಮುಂದೆ ಯಾವುದೋ ಒಂದು ಕಾರಣಕ್ಕೆ ಅದು ತೆಳಗಿಂದ ನೆಲ, ಅದು ಮ್ಯಾಲಿಂದ ಚಕಳಿ ಊದಿರಿ ತೆಳಗ್ ನೆಲ ಅದ ಪರಿಚಯ ಅದ ಅಂತೇಳಿ ಆಮೇಲೆ ಗೊತ್ತಾಗ್ಯದು. ಅವು ಏನು ಬಂದಿಲ್ಲ, ಮನಿ ನೋಡಿಲ್ಲ, ಏನಿಲ್ಲ, ಹಂಗ ಮುಚ್ಕೊಂಡು ಹೋಗ್ಯದ ಮನಿ. ಆಮೇಲೆ ಇವರೆಲ್ಲ ಕೆದರಿ ನೋಡಿದ್ರೆ ತೆಳಗ್ ಪಾಲಿಸ್ ಪರಿಚಯ ಮನ್ಯಾಗ. ಎಂತ ಪರಿ ಅದು ಹೊಲಸು. ಎಷ್ಟು ವರ್ಷಲಿಂತ ಮುಚ್ಚಿಟ್ಟಿದ್ದರು, ಅದನ್ನ ಹಂಗೆ ತೆಗೆದು ಸ್ವಚ್ಛ ಮಾಡ್ಕೊಂಡು ಹೋಗಿ ಇದ್ದರು. ಪರಿಚಯ ಇದ್ದಿಲ್ಲ ಅಂದ್ರೆ ಮನಿನೇ ಕೊಡಂಗಿಲ್ಲ. ಇಲ್ಲಿ ಪರಿಚಯ ಬೇಕು. ಅವರೇನ್ ಪರಿಚಯ ಇರ್ಲಿ ಬಿಡ್ಲಿ, ಆ ಮನಿ ನೋಡಪ್ಪ ಹೋಗಿ ಇರು ಸ್ವಾಮಿ, ಏನ್ ಚಿಂತಿಲ್ಲ ಅಂತ ಹೇಳಿ ಕೊಟ್ರೆ ಹಿಂಗಾಯ್ತು. ಹಂಗಾಯ್ತು ಮನಿ ಏನಾಗ್ತದ ಎಲ್ಲ ಹೊಲಸ್ಲಿಂತ ತುಂಬಿಕೊಂಡು ಹೋಗ್ತಿರ್ತದೆ. ಅದಕ್ಕೆ ಇಲ್ಲೇನಂದ್ರು, ಈ ಒಂದು ಗುಣ ನಮ್ಮಲ್ಲಿ ಹೊಲಸಾಗದ ಯಾವುದು? ಮನಸ್ಸ. ಕಾಯ, ವಾಚ, ಮನಸ್ಸ ಇವೇ ಪಾಪಕರ್ಮ ಮಾಡಿ ಮಾಡಿ ಹೊಲಸಾಗವ. ಕಿಡ್ನಿ, ಲಂಗ್ಸು, ಮತ್ತೇನೇನು ಚರ್ಮ, ಸ್ಕಿನ್ನು, ಇಂಟೆಸ್ಟೈನ್, ಕರುಳು ಎಲ್ಲ ಹೊಲಸಾಗದೆ. MILKS ಅಂತೀವಿ ನಾವು ಇದಕ್ಕೆ. M ಅಂದ್ರೆ ಮೈಂಡ್, ಮನಸ್ಸು ಹೊಲಸಾಗದು. I ಅಂದ್ರೆ ಇಂಟೆಸ್ಟೈನ್, ಕರುಳು ಹೊಲಸಾಗದು. ಹಂಗೆ ತಿನ್ನೋದು. ಮನಸ್ಸು ಕಂಡದ್ದೆಲ್ಲ ಆಸೆ ಪಟ್ಟದ್ದು ಸಿಗಲಿಲ್ಲ ಅಂತಂದ್ರ, ಸಿಕ್ಕಿತು ಅಂದ್ರೆ ಒಂದ್ ರೀತಿ, ಸಿಗಲಿಲ್ಲ ಅಂದ್ರೆ ಇನ್ನೊಂದು ರೀತಿ. ನಾವು ಆಸೆ ಪಟ್ಟದ್ದು ಇನ್ನೊಬ್ಬರು ಬರ್ಲಿದ್ರೆ ಮತ್ತೊಂದು ರೀತಿ. ಎಷ್ಟು ಥರ ಮಾಡ್ತದೆ ಇದು ಮನಸ್ಸು. ಅದು ಒಂದು ಮಲಿನ. I ಅಂದ್ರೆ ಕರುಳು. 3 ತಾಸಿಗೊಮ್ಮೆ ಏನ್ ಬೇಕಾದ್ರೆ ತಿನ್ನೋದು. ಕರುಳು ಹೊಲಸು ಮಾಡೋದು. ಬಾಯಿ ಲಿಂತ ಕೆಳಗಿನ ತನಕ ಒಂದೇ ಕನೆಕ್ಷನ್. ಅದು ಕರುಳೇ, ಒಂದೇ ಕರುಳು. ಈ ಕಡೆ ತುದಿಗೆ ಬಾಯಿ ಅಂತೀವಿ, ಆ ಕಡೆ ತುದಿಗೆ ಗುದ ಅಂತೀವಿ. ಒಂದೇ ಕರುಳಿನ ಪಾತ್ರ. ಅದು ಹೊಲಸು ಹಾಕ್ಕೋತಾ ಇರ್ತದೆ ಯಾವಾಗ್ನು. MIL ಅಂದ್ರೆ ಲಂಗ್ಸ್. ಉಸಿರಾಡಿಸ್ತಾ ಇರ್ತೀರಿ. ಗಾಳಿ ಒಳಗಿಂದ ಧೂಮ ಎಲ್ಲ ಶ್ವಾಸಕೋಶಕ್ಕೆ ಸೇರ್ತಾನೆ ಇರ್ತದ ಲಂಗ್ಸ್. K ಅಂದ್ರೆ ಕಿಡ್ನಿ. ಈ ಒಂದು ಶರೀರ ಚಾಲನೆಯಲ್ಲಿರುವಾಗ ಆ ಯಾವ ಜೀವಕೋಶಗಳು ಸಾಯ್ತಿರ್ತಾವ. ಕೆಲಸ ಮಾಡುವಾಗ ಕೋಟ್ಯಾನುಕೋಟಿ ಜೀವಕೋಶಗಳು ನಮ್ಮ ಶರೀರದಾಗ ಹುಟ್ಟುತ್ತಿರ್ತಾವ. ಕೋಟ್ಯಾನುಕೋಟಿ ಜೀವಕೋಶಗಳು ಸಾಯ್ತಿರ್ತಾವ. ಜೀವಕೋಶಗಳು ಸಾಯ್ತಿರ್ತಾವ. ಅವು ಸತ್ತ ಜೀವಕೋಶಗಳೆಲ್ಲ ಕಿಡ್ನಿಗೆ ಬಂದು ಮೂತ್ರದ ಮೂಲಕ ಹೊರಗೋಗ್ತಿರ್ತಾವ. ಹಣ ಸಾಗಿಸುವ ಕೆಲಸ ಜೀವಕೋಶಗಳು ಸಾಯೋದು. ರಕ್ತದೊಳಗಿಂದು ಕಾರ್ಬನ್ ತೆಗೆದು ಹಾಕೋದು ರಕ್ತ ಹಾರ್ಟಿನ ಕೆಲಸ ಶ್ವಾಸಕೋಶಗಳಲ್ಲಿ. ಅವು ಪ್ರತಿ ಸಲನು ಬತ್ತಲಕ್ಕೆ ಬಂದಾಗ, ಬತ್ತಲಾಗ ಹೆಂಗ ಹೊಲಸು ಬರ್ತಿರ್ತದ, ನೀರ್ ಹಾಕ್ತಿರ್ತೀವಿ, ಹಂಗ ಅವು ಕಿಡ್ನಿಗಳು ಹೊಲಸು ಹಾಕ್ತಿರ್ತಾವ, ನೀರ್ ಹಾಕ್ತಿರ್ಬೇಕು ಅದಕ್ಕೆ. ಎಸ್ ಅಂದ್ರೆ ಸ್ಕಿನ್. ಈ ಚರ್ಮನು ಮೇಲಿಂದ ಮೇಲೆ ಹೊಲಸು ಹಾಕ್ತಿರ್ತದೆ. ಧೂಳಾಗ್ತಿರ್ತದೆ, ಅದು ತೊಳಿತಾ ಇರಬೇಕು. ಈ ರೀತಿ ಇವು ಏನೇ ಪೃಥ್ವಿ ತತ್ವದಲ್ಲಿ ಹಿಂಗೆಲ್ಲ ಹೊಲಸು ಹಾಕ್ತಿರ್ತಾವ. ಅದಕ್ಕೀಗ ಏನಂತಾರ, ಹೊಲಸಾದ್ರೆ ಏನ್ ಮಾಡ್ಬೇಕು? ಈಗ ಮನಿ ಹೊಲಸಾದ್ರೆ ಏನ್ ಮಾಡ್ಬೇಕ್ರಿ? ಮನೆ ಹೊಲಸಾದ್ರೆ ಏನ್ ಮಾಡಬೇಕು? ಕಸಬಾರ್ಗಿ ತಗೊಂಡು ಬಳಿಬೇಕು. ಸಂಮಾರ್ಜನೆ. ಪೃಥ್ವಿಯ ಪೂರ್ವಾಶ್ರಯವು ಸಂಮಾರ್ಜನೆ ರಂಗವಲ್ಲಿಯಿಂದ ಹೋಯಿತು. ಪೃಥ್ವಿಯ ಪೂರ್ವಾಶ್ರಯವು ಸಂಮಾರ್ಜನೆ ರಂಗವಲ್ಲಿಯಿಂದ ಹೋಯಿತು. ಸಂಮಾರ್ಜನೆ ಅಂದ್ರೆ ಏನ್ ಅರ್ಥ ಗೊತ್ತದ? ಗೊತ್ತಿಲ್ಲ. ಕಸ ಬಳೆಯೋದು ಅಂತ, ಮತ್ತೇನಿಲ್ಲ. ಸಂಮಾರ್ಜನೆ ಅಂದ್ರೆ ಕಸ ಬಳೆಯೋದು. ಸಂಮಾರ್ಜನಿ ಅಂದ್ರೆ ಕಸಬರ್ಗಿ. ಬರ್ಕೋಬೇಕಿವು. ಇವು ಶಬ್ದಗಳು ಸಿಗಲ್ಲ, ಮತ್ತೆ ಎಲ್ಲಿ ಸಿಗಲ್ಲ.
ಸಮ್ಮಾರ್ಜನೆ ಅಂದ್ರೆ ಕಸ ಬಳಿಯುವ ಕೆಲಸ, ಸಮ್ಮಾರ್ಜನಿ ಅಂತಂದ್ರೆ ಕಸಬಾರಿಗೆ. ಯಾವಾಗ 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 ಹೊಲಸು ಆಗ್ತಿರ್ತದ ಅವಾಗ ಸಮ್ಮಾರ್ಜನೆ ಮಾಡಬೇಕು, ಕಸ ಬಳಿಬೇಕು. ಮತ್ತೇನ್ ಮಾಡ್ಬೇಕು? ಕಸ ಬಳಿದು ಏನ್ ಮಾಡ್ತೀವಿ? ಅದಕ್ಕೆ ರಂಗವಲ್ಲಿ ಹಾಕ್ತೀವಿ. ಅದಕ್ಕೆ ರಂಗವಲ್ಲಿ ಹಾಕ್ತೀವಿ. ರಂಗೋಲಿ ಹಾಕ್ತೀವಿಲ್ಲ ಭೂಮಿಗೆ, ಕಸ ಬಳಿದು ಸ್ವಚ್ಛ ಮಾಡಿ ಸಗಣಿ ಸಾರಿಸಿ ಅದಕ್ಕೊಂದು ರಂಗೋಲಿ ಹಾಕ್ತೀವಿ ಇಲ್ರಿ? ಸಿಂಗ ಕಸ ಬಳಿದು ಅಷ್ಟೇ ಬಿಡ್ತೀವೇನು? ನೀರು ಚಳಿ ಹೊಡೆದು ರಂಗೋಲಿ ಹಾಕ್ತೀವಿಲ್ಲ? ಗೌತಮ ಬುದ್ಧ ಹೋಗ್ತಾ ಇರಬೇಕು ಅಂದ್ರೆ ರಸ್ತೆ ಎಡಕ್ಕ ಬಲಕ್ಕ ದೊಡ್ಡ ದೊಡ್ಡ ಶ್ರೀಮಂತರು ಏನ್ ಮಾಡ್ತಿದ್ರಂದ್ರ ದೊಡ್ಡ ದೊಡ್ಡ ತಟ್ಟೆ ಪರಾತುಗಳಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರಗಳನ್ನ ತುಂಬಿಕೊಂಡು ನಿಂತಿರ್ತಿದ್ರಂತ. ಬುದ್ಧ ನಮ್ಮ ತಟ್ಟೆ ಒಳಗೆ ಕೈ ಹಾಕ್ಲಿ, ನಮ್ಮ ತಟ್ಟೆ ಒಳಗೆ ಕೈ ಹಾಕ್ಲಿ ಅಂತೇಳಿ ಆ ಬುದ್ಧನ ಎದುರು ಯಾರಾದರೂ ಬಡವರು ಬಂದು ಕೈ ಜೋಡಿಸಿ, ಅಪ್ಪ ನಮ್ದಿಂತ ಕೆಲಸ ಆದ, ನಮಗ ಸ್ವಲ್ಪ ಸಹಾಯ ಮಾಡು ಅಂದತ್ನಾಗ ಬುದ್ಧ ಏನ್ ಮಾಡ್ತಿದ್ನಂತ, ಎಡಕ್ಕೋ ಬಲಕ್ಕೋ ನೋಡಿ ಒಂದು ಯಾರ ತಟ್ಟೆ ಒಳಗಿಂದೋ ಒಂದು ಹಿಡಿ, ಒಂದು ಮುಟಿಗಿ, ಒಂದು ಬೊಗಸಿ ಅವರ ಅವಶ್ಯಕ್ಕೆ ತಕ್ಕಂತೆ ಆ ಮುತ್ತು ರತ್ನಗಳನ್ನ ಅವರಿಗೆ ಕೊಟ್ಟು ಬಿಡ್ತಿದ್ನಂತ. ಅವ್ರು ಅದರ್ಲಿಂತ ತಮ್ಮ ಕೆಲಸ ಮಾಡ್ಕೊಂಡ್ ಬಿಡ್ತಿದ್ರಂತ. ಬಡವರಿಗೆ ಸಹಾಯ ಮಾಡುವ ವಿಧಾನ ಬುದ್ಧಂದು. ಅವನ ಭಕ್ತರು ಅಷ್ಟು ಶ್ರೀಮಂತರಿದ್ರು. ಮಹಾರಾಜ ಒಂದು ದಿನ ಏನಾಗ್ಬಿಡ್ತು, ಬುದ್ಧ ತಲೆ ಕೆಳಗೆ ಹಾಕೊಂಡು ಹೋಗ್ಲಕತ್ತನ. ತಲೆ ಕೆಳಗೆ ಹಾಕೊಂಡು ಹಂಗೇ ನೆಲನೇ ನೋಡ್ಕೋತ ಹೋಗ್ಲಕತ್ತನ. ಎಡಕಿನವರು ಬಲಕಿನವರು ನಮ್ಮ ಆತ್ಮರು ದೊಡ್ಡ ದೊಡ್ಡ ಶ್ರೀಮಂತರು ನಿಂತಾರ. ಒಟ್ಟ ಬುದ್ಧ ನಮ್ಮ ಕಡೆ ಕಣ್ಣೆತ್ತಿ ನೋಡ್ತಾ ಇಲ್ಲ. ನಮ್ಮ ಯಾವ ಪದಾರ್ಥಗಳು ಅವನು ಸ್ವೀಕಾರ ಮಾಡ್ತಾ ಇಲ್ಲ. ಏನ್ ಮಾಡ್ಬೇಕಪ್ಪ? ಬುದ್ಧ ನೆಲ ನೋಡ್ಕೋತ ಹೋಗ್ಲಕತ್ತಾನ. ಪೂರ್ತಿ ಈ ರೋಡ್ಲಿಂತ ಆ ರೋಡಿನ ತುದಿತಾನೆ ತಲೆಯಾಗಿ ಕೆಳಗೆ ಹಾಕೊಂಡೆ ಹೋಗ್ಬಿಟ್ಟ. ಆ ತುದಿಗೆ ಹೋಗಿ ಕೇಳ್ತಾನ ಏನಂತ, ಈ ನೆಲ ಸಮ್ಮಾರ್ಜನೆ ಮಾಡಿದವರು ಯಾರು? ರಸ್ತೆ ಸ್ವಚ್ಛ ಕಸ ಹೊಡೆದಾರಲ್ಲ, ಯಾರವರು? ಎಷ್ಟು ಕ್ಲೀನ್ ಮಾಡ್ಯಾರ ರೋಡ್ ಇದು, ಒಂದು ಚೂರು ಮಣ್ಣ ಧೂಳ ಇರ್ಲಾರ್ದಂಗ ಸ್ವಚ್ಛ. ಮನೆಯನ್ನ ನೆಲದ ಮೇಲೆ ಒಂದಿಟ್ಟು ಏನಾರ ಕಸ ಬಿದ್ದಿರ್ತದ, ಈ ರೋಡ್ ಎಷ್ಟು ಕ್ಲೀನ್ ಇಟ್ಟಾರಲ್ಲ, ಎಂತವ್ರು ಇವರು? ಅವರು ಯಾರು ಕಸ ಹೊಡೆದಾರ ಅಂತ ಮುನ್ಸಿಪಾಲಿಟಿದ ಒಂದು ಶೂದ್ರ ಬಾಲಕನಿಗೆ ಕರ್ಕೊಂಡು ಬಂದು ಅವನಿಗೆ ನಿಂದಿರ್ತಾರೆ. ಇವನೇ ನೋಡ್ರಿ ಕಸ ಹೊಡೆದವ ಅಂತ. ಬುದ್ಧ ಏನ್ ಮಾಡ್ಬಿಡ್ತಾನ, ಅವನಿಗೆ ನೋಡಿ ಒಮ್ಮೆಗೆ ಯಾಕೆ ಇಷ್ಟು ಚಂದ ಕಸ ಹೊಡೆದಿದೆ ಅಂತ ಕೇಳ್ತಾನ. ಕೇಳಿದಾಗ ಅವನು ಹೇಳ್ತಾನ, ಇವತ್ತ ಮಹಾರಾಜರೇ ತಾವು ಈ ಕಡೆ ಬರ್ತೀರಿ ಅಂತ ನಮ್ಗೆ ಗೊತ್ತಾಯ್ತು, ಅದಕ್ಕೆ ನಾ ಸ್ವಚ್ಛ ಹೊಡಿಬೇಕಂತ ಹೊಡೆದಿಟ್ಬಿಟ್ಟೆ. ಅವನಿಗೆ ಹಿಡ್ಕೊಂಡು ಇವ್ರು ತೆಕ್ಕಿಗೆ ಹಾಕೊಂಡ್ಬಿಡ್ತಾರ ಬುದ್ಧ. ತೆಕ್ಕಿಗೆ ಹಾಕೊಂಡು ಕೂಡ್ಲೇನೆ ಅವಾಗ ಗಾಬರಿ ಆಗ್ಬಿಡ್ತಾನೆ. ನಾನು ಅನ್ಟಚಬಲ್, ನಾನು ಅಸ್ಪೃಶ್ಯ, ನಾನು ಕಸ ಬಳಿಯುವವನು, ನನ್ನ ನೀವು ಮುಟ್ಟಬಾರ್ದು, ನೀವು ನನಗೆ ತೆಕ್ಕಿಗೆ ಹಾಕೊಂಡ್ಬಿಟ್ರಿ, ಹೆಂಗಿದು ಅಂತ. ಅದಕ್ಕೆ ಬುದ್ಧ ಹೇಳ್ತಾನ, ನೀ ಅನ್ಟಚಬಲ್ ಅಂದ್ರೆ ನಾನು ಅನ್ಟಚಬಲ್, ನೀನು ಅಸ್ಪೃಶ್ಯ ನಾನು ಅಸ್ಪೃಶ್ಯ, ನೀ ಕಸ ಬಳೆಯವ ಅಂದ್ರೆ ನಾನು ಕಸ ಬಳೆಯವ. ಬುದ್ಧ ಹೇಳೋ ಮಾತು ಎಷ್ಟು ಚಂದದ ಮಾತು. ಅದಕ್ಕೆ ಇವ ಹೇಳ್ತಾನ, ನಾ ರೋಡಿಂದು ಅದಕ್ಕೆ ಕಸ ಬಳಿತೀನಿ, ನೀನ್ ಯಾಕೆ ಕಸ ಬಳಿತದ ಕೇಳ್ತಾನ. ಅದಕ್ಕೆ ಬುದ್ಧ ಹೇಳ್ತಾನ, ನೀನು ಹೊರಗಿನ ಕಸ ಬಳಿತಿದಿ, ನಾ ಒಳಗಿಂದ ಅಂತರಂಗದ ಕಸ ನಾ ಬಳಿತೀನಿ, ನಾನು ಕಸ ಬಳೆಯವನೇ ಅದೀನಿ, ನಂದು ಮುನ್ಸಿಪಾಲಿಟಿನೇ ಕೆಲಸ ಅಪ್ಪ ಇದು ಅಂದಂತ. ನಾನು ಕಸ ಬಳೆಯವನೇ, ಎದರದು ಅಂತಃಕರಣದ ಕಸ ಬಳೆಯವ ನಾನು, ನೀನು ಹೊರಗಿಂದು ಕಸ ಬಳೆಯವ, ನಾನು ಒಳಗಿನ ಕಸ ಬಳೆಯವ, ಈಗ ನಾವಿಬ್ರು ಒಂದೇ ನೋಡು ಅಂತ ಅಂದಂತ.
ಅದಕ್ಕೆ ಯಾವಾಗ ಹೊಲಸು ಆಗ್ತಿರ್ತದ ಆವಾಗ ಕಸ ಬಳದು ಸಂಮಾರ್ಜನೆ ಮಾಡಿ ರಂಗವಲ್ಲಿ ಹಾಕಿದರೆ ಆ ಪೃಥ್ವಿಯ ಹೊಲಸು ಹೋಗಿ ಆ ಪೃಥ್ವಿನೇ ನಿಮಗೆ ಪವಿತ್ರ ಅನಿಸ್ತದ ಇಲ್ಲ? ಹೊಲಸು ಪೃಥ್ವಿನೇ ಪವಿತ್ರ ಅನಿಸ್ತದ ಇಲ್ಲ? ರಸ್ತೆ ಹೊಲಸಿರ್ತದ, ಪ್ರಾಣಿಗಳು ಹೊಲಸು ಮಾಡಿರ್ತಾವ, ಯಾವ ಹುಚ್ಚು ಹೊಯ್ದಿರ್ತಾವ, ಏನೋ ಮಾಡಿರ್ತಾರ, ಉಗಳಿರ್ತಾರ, ಎಲ್ಲ ಮಾಡಿರ್ತಾರ ಮನೆ ಮುಂದಿನ ರೋಡ್ ಮೇಲೆ. ಅದನ್ನ ನೀವೇನ್ ಮಾಡ್ಬಿಡ್ತೀರಿ, ಒಂದಿಟ್ಟು ಕಸ ಹೊಡೆದು ಒಂದಿಟ್ಟು ನೀರು ಹೊಡೆದು ಒಂದಿಟ್ಟು ಸಾರಿಸಿ ಏನೋ ಮಾಡಿ ರಂಗೋಲಿ ಹಾಕಿಬಿಟ್ರಿ ಅಂದ್ರ ಅದು ಅಪವಿತ್ರೋ ಪವಿತ್ರೋ ಭವ ಆಗ್ಬಿಡ್ತಾವ. ಅದಕ್ಕಿದು ಕಸ ಬಳಿಯ ಕೆಲಸ ನಿರಂತರವಾಗಿ ನಡಿಬೇಕು. ಈ ಪೃಥ್ವಿಯ ಪೂರ್ವಾಶ್ರಯ ಏನು ಹೊಲಸದ ಆ ಹೊಲಸನ್ನ ಬಳದು ಹಾಕಿ ಅದಕ್ಕೆ ರಂಗೋಲಿ ಹಾಕಿದ್ರೆ ಪೃಥ್ವಿಯ ಹೊಲಸುತನ ಹೋಗಿಬಿಡ್ತದ. ಈಗ ಒಂದು ತಿಪ್ಪಿ ಅದಪ್ಪ, ಜಗ್ಗಿ ಕಸ ಹಾಕ್ಯಾರ, ತಿಪ್ಪಿ ಆದ, ನೀವೇನ್ ಮಾಡ್ಬಿಡ್ರಿ, ಅಲ್ಲಿ ಒಂದು ಶಿವಲಿಂಗ ತಂದು ಇಟ್ಟುಬಿಡ್ರಿ, ಅಲ್ಲಿ ಒಂದೆರಡು ಕಲ್ಲು ಇಟ್ಟು ಅಲ್ಲಿ ಶಿವಲಿಂಗ ಇಟ್ಟುಬಿಡ್ರಿ. ನೀವು ಕಸ ಹಾಕ್ಬೇಡ್ರಿ ಅಂತ ನೀವು ಏನ್ ಜಗಳ ಮಾಡಿದ್ರು ಕಸ ಹಾಕೋದ್ ಬಿಡಲ್ಲ. ನೀವೇನ್ ಮಾಡ್ಬೇಕು, ಅಲ್ಲಿ ಒಂದು ಶಿವಲಿಂಗ ತಂದು ಇಟ್ಬಿಡ್ಬೇಕು. ಇಟ್ರಿ ಅಂದ್ರೆ ಏನ ದೇವ್ರ ಮೇಲೆ ಕಸ ಹಾಕ್ತಾರ? ಅದೇನಾಗ್ಬಿಡ್ತದ, ನಿಧಾನವಾಗಿ ಕಸ ಹಾಕೋರೆಲ್ಲ ಕಡಿಮೆ ಆಗಿಬಿಡ್ತಾರೆ. ಕಡಿಮೆ ಆಗಿ ಮುಂದ ಆ ತಿಪ್ಪಿನ ಏನಾಗ್ತದ, ಕ್ಷೇತ್ರ ಆಗ್ಬಿಡ್ತದೆ, ಶ್ರೀ ಕ್ಷೇತ್ರ, ಪರಮಾತ್ಮನ ನಿವಾಸ ಆಗ್ತದೆ. ಅಲ್ಲಿ ಲಿಂಗ ಸ್ಥಾಪನೆ ಆಗ್ಬೇಕು. ಹಂಗ ಸಂಮಾರ್ಜನೆ ಮಾಡಿ ರಂಗವಲ್ಲಿ ಹಾಕೋದಂತಂದ್ರ ಕಸ ಬಳದು ಸ್ವಚ್ಛ ಮಾಡೋದು. ಈಗ ಮನಸ್ಸಿನೊಳಗೆ ಕಸ ಬರ್ತದಲ್ರಿ, ಮನಸ್ಸಿನೊಳಗ ಆಸಕ್ತಿ ಪಡಬಾರದಂತ ವಿಷಯದಲ್ಲಿ ಆಸಕ್ತಿ ಪಡುತ್ತದ, ಸಂಕಲ್ಪ ವಿಕಲ್ಪ ಮಾಡಬಾರದಂತ ವಿಷಯಗಳ ಬಗ್ಗೆ ಸಂಕಲ್ಪ ಮಾಡ್ತದ, ವಿಕಲ್ಪ ಮಾಡ್ತದ. ಯಾವುದರ ಬಗ್ಗೆ ಅಭಿಮಾನ ಪಡಬೇಕು ಅದು ಬಿಟ್ಟು ಯಾವುದರ ಬಗ್ಗೆನೂ ಅಭಿಮಾನ ಪಡ್ಲಕ್ಕೆ ಹೋಗ್ತದ. ಅಜ್ಞಾನಿ ಅಹಂಕಾರ. ಯಾವುದು ನೆನಪಿಟ್ಕೋಬೇಕು ಬಿಟ್ಟು ಯಾವುದು ನೆನಪಿಟ್ಕೋಬಾರದು ಅದು ನೆನಪಿಟ್ಕೋತದ, ನೆನಪಿಟ್ಕೋಬೇಕಾಗಿದ್ದು ಬಿಟ್ಟು ಬಿಡ್ತದ. ಅಜ್ಞಾನಿ ಚಿತ್ತ. ಯಾವುದರ ಬಗ್ಗೆ ತಲೆ ಓಡಿಸಿ ಮುಂದುವರಿಬೇಕು, ಎದರಾಗ ಮುಂದುವರಿಬೇಕು, ಅದು ಬಿಟ್ಟಕ್ಕೆ ಬೇರೆ ಯಾವುದೋ ಅನುಚಿತವಾದ ವಿಷಯದಲ್ಲಿ ಮುಂದುವರಿತದ ಅಜ್ಞಾನಿ ಬುದ್ಧಿ. ಈ ರೀತಿಯಾಗಿ ಈ ಅಂತಃಕರಣ ಕೆಲಸ ಮಾಡ್ತಿರ್ತಾವ. ಇದೆಲ್ಲ ನೆಟ್ಟಗಾಗಬೇಕಾದ್ರೆ ಎಲ್ಲಿ ನೆಟ್ಟಗಾಗ್ತದೆ? ಅದು ಮನ ಬುದ್ಧಿ ಚಿತ್ತ ನಿಮ್ಮ ಅಂತಃಕರಣ ಎಲ್ಲ ನೆಟ್ಟಗಾಗಬೇಕಾದ್ರೆ ಎಲ್ಲಿ ನೆಟ್ಟಗಾಗ್ತವು? ಸಮರ್ಥ ಸದ್ಗುರುವಿನ ಬಲ್ಲಿ ಒಬ್ಬ ಗುರು ಬೇಕು ಇದಕ್ಕೆಲ್ಲ ಸ್ವಚ್ಛ ಮಾಡ್ಲಕ್ಕ. ಗುರುವಿನ ಕೆಲಸ ಏನು? ಮುನ್ಸಿಪಾಲ್ಟಿ ಅವ್ರದ್ದು ಹೆಂಗ ಬನ್ನಿ ಕಸ ಹಾಕಿ ಬರ್ರಿ ಅಂತೇಳಿ ನಾಡಾಡ್ತಾರಲ್ಲ, ಹಂಗೆ ನಮ್ದು. ನಾವು ಮುನ್ಸಿಪಾಲ್ಟಿ ಕಸ ಎತ್ತವ್ರಿದ್ದಂಗೆ ಅಂತಃಕರಣ ಶುದ್ಧ ಮಾಡ್ತೀವಿ. ನಿಮ್ಮ ಅಂತಃಕರಣದೊಳಗೆ ಬಂದಂತ ದೋಷಗಳನ್ನ ಶುದ್ಧ ಮಾಡದೆ ಗುರುವಿನ ಕೆಲಸ. ಯಾವಾಗ ಬಂದ್ರ 100, 200, ಭಾಳ ಆದ್ರೆ ಒಂದು 500 ರೂಪಾಯಿ ಕಾಣಿಕೆ ಕೊಟ್ರ ಸುಮ್ಮ ಇಟ್ಕೋತೀವಿ. 1-2 ಲಕ್ಷ ತಂದು ಕೊಟ್ರ ತಗೋತೀವೇನು ನಾವು? ಎಲ್ಲಿ ತಂದೆಪ್ಪ ಈಟ್ ರೊಕ್ಕ ಅಂತ ಕೇಳ್ತೀವಿ. ಅದು ಶುದ್ಧ ಬ್ರಹ್ಮ ಪೀಠದೊಳಗ ಅನುಚಿತವಾದ ಕಾಣಿಕೆ ತಗೊಳಕ್ ಸಾಧ್ಯನೇ ಇಲ್ಲ. ಅದೇ ಮತ್ತೆ ಬೇರೆ ಮಠ ಆಶ್ರಮ ಪೀಠದಾಗ ಒಯ್ದು ಎಲ್ಲಾರ ಕೊಡ್ರಿ ರೊಕ್ಕ ನೋಡ್ರಿ, 2 ಲಕ್ಷ ಕೊಟ್ರ ಅಂದ್ರ ಅವ್ರ ಶಿಷ್ಯನಿಗೊಂದು ಸಿಗ್ನಲ್ ಮಾಡ್ತಾರ, ಇದು ದೊಡ್ಡ ಬಕ್ರ ಅದ, ಇದಕ್ಕೆ ಸ್ವಲ್ಪ ರೂಮ್ನ ಕರ್ಕೊಂಡೋಗಿ ಕುಂದಿರ್ಸಿ ಟಿಫಿನ್ ಅದು ಎಲ್ಲ ಚಂದ ಮಾಡಪ್ಪ, ಮತ್ ಮುಂದಿನ ಸಾರಿ ಇನ್ನೊಂದು 2 ಲಕ್ಷ ತರಂಗ ಮನಸ್ಸು ಬರಂಗ ಮಾಡ, ಅವನಿಗೆ ಉಪಚಾರ ಮಾಡು ಅಂತೇಳಿ ಶಿಷ್ಯನಿಗೆ ಹೇಳ್ತಾರ. ಬರ್ರಿ ಬುದ್ಧಿ ಅಂತ ಕರ್ಕೊಂಡು ಹೋಗಿ ಜಗ್ಗಿ ರೊಕ್ಕ ಕೊಟ್ಟವನಿಗೆ ಜಗ್ಗಿ ಉಪಚಾರ ಮಾಡಿಬಿಡ್ತಾರ. ಆ ರೊಕ್ಕ ತಂದವನು ಕಳ್ಳ, ಆ ರೊಕ್ಕ ತಿಂದವನು ಕಳ್ಳರ ಸಂತಿ ಅವ್ರು. ಎಲ್ಲಿ ತಂದಿ ಅಂತ ಕೇಳಂಗೆ ಇಲ್ಲ ಅವ್ರು. ಎಲ್ಲಿದ್ದಾರೆ ಜಗ್ಗಿ ರೊಕ್ಕ ತಂದ್ಬಿಡು, ನಾವು ನೀವು ಕೂಡಿ ಮಜಾ ಮಾಡಮಂತ. ನಾಳೆ ಅವ ಹುಚ್ಚುಚ್ಚು ಮಾಡಿ ಎಲ್ಲರೂ ಹೋಗಿ ಜೈಲ್ನಾಗ ಬಿದ್ದಾಗ ಇವ್ರು ಯಾರು ಓದ್ತಾರೇನು ಬಿಡಿಸ್ಕೊಂಡ್ ಬರ್ಲಕ್ಕ?
ತಿಂದು ಕೂತ್ಬಿಟ್ಟಿರ್ತಾರೆ ಎಲ್ಲ. ಹಿಂಗಾಗಿ ಶುದ್ಧವಾಗಿರ್ಬೇಕು. ಅಪ್ಪಯ್ಯ ಅಂತದಾರಲ್ರಿ ಅಲ್ಲಿ ಎಲ್ಲಾರ ಅವ್ರು, ನಿಮ್ ಬೈಲೊಂಗಲ್ ಬೈಲ್ ಅದಾರಲ್ಲ ಅವರು ಅಪ್ಪಯ್ಯ ಸ್ವಾಮಿಗಳು. ಇತಿಹಾಸ ಯಾವ್ರಿ ಅದು? ಕಾದ್ರೋಳಿ ಕೇಳಿರ? ಕಾದ್ರೋಳಿ ಊರ. ಕಾದ್ರೋಳಿ ಅಂತ ಬೈಲೊಂಗಲ್ ಬಲ್ಲಿ ನಮ್ಮ ಮಾಂತೇಶ್ ಪಾಟೀಲ್ ಅವ್ರದ್ದು ಮನಿ ಗುರುಗಳು ಎಲ್ಲ, ಅವ್ರ ಫ್ಯಾಮಿಲಿ ಎಲ್ಲ ಅವರಿಗೆ ಸರೆಂಡರ್ ಅದಾರ. ಅವ್ರಿಗೆ ಏನಾರ ನೀವು ಅಪ್ಪಯ್ಯನ ಬಗ್ಗೆ ಬಿಟ್ಟು ಬೇರೆ ಏನಾರ ಮಾತಾಡಿದ್ರಿ ಇಲ್ಲಿ ಸತ್ಸಂಗಕ್ಕೆ ಬರೋದೇ ಬಿಟ್ಬಿಡ್ತಾರ ಅವ್ರು. ಅಷ್ಟು ಮನ್ಸಿಗೆ ಹಚ್ಕೊಂಡಾರ ಅವ್ರು. ಎಲ್ಲ ಲೀಸ್ಟ್ ನೋಡ್ತಾರ ಅವ್ರು. ಕಾಣಿಕೆ ಕೊಟ್ರೆ ಸುಮ್ ಯಾರು ಬೇಕವ್ರು ಹಾಕಿದ್ರೆ ತೋಳಂಗಿಲ್ಲ. ಅವ್ರ ಮಗ ಅದಾರ ಈಗ ಪಾಲಾಕ್ಷಯ್ಯ ಅಂತ, ಅವ್ರಿಲ್ಲ ಈಗ ಮೊದಲಿನ ಗುರುಗಳು. ಯಾರು ಎಷ್ಟು ಕೊಟ್ಟಾರ ರೆಕಾರ್ಡ್ ಮಾಡಿ ಇಟ್ಕೋತಾರ ಅವ್ರು. ಅವ್ರು ಏನೇನ್ ಕೆಲಸ ಮಾಡ್ತಾರೆ ಎಲ್ಲ ನೋಡ್ಕೋತಾರ ಅವ್ರು. ನೋಡ್ಕೊಂಡು ಒಂದು ಸಣ್ಣ ವ್ಯವಹಾರ ಇದ್ದವ ಜಗ್ಗಿ ಕಾಣಿಕೆ ಹಾಕಿದ್ನಂದ್ರ ಎಲ್ಲ ದುಡಿದ ರೊಕ್ಕ ನನಗೆ ಕೊಟ್ರಿ ಈ ಸುಳ ಮಗ ಏನ್ ತಿತ್ತಾನಂತೇಳಿ ಅವ್ರ ಶಿಷ್ಯರ ಕಡೆಯಿಂದ ಅವ್ರ ಕಾಣಿಕೆ ಒಳ್ಳೆ ಅವ್ರ ಮನೆಗೆ ಕಳಿಸ್ಕೊಟ್ಬಿಡ್ತಾರ ಅವ್ರು. ಇಂಥ ಶುದ್ಧ ಬ್ರಹ್ಮರು ಸುಮ್ಮನೆ ಫೇಮಸ್ ಆಗಂಗಿಲ್ಲ. ಎಲ್ಲರಿಗೆ ನೆನ್ಸಂಗಿಲ್ಲ. ಅಂಥವ್ರಿಗೆ ಯಾಕೆ ನೆನೆಸ್ತಾರ ಅಂತಂದ್ರ ಅವ್ರು ಮಾಡೋ ಕೆಲಸಗಳು ಅಂಥವು. ಯಾರ್ಯಾರ ಒಂದ್ 20 ಮಂದಿ 50 ಮಂದಿ ಬಂದ್ರ ಅಂತಂದ್ರೆ ಅವ್ರ ಕೈ ಒಳಗೆ ಒಂದು ವಜ್ರದ ಉಂಗ್ರ ಅದು. ಆ ಉಂಗ್ರ ಎದರ ಒಂದು ಕಿರಾಣಿ ಅಂಗಡಿ ಅದ, ಅಂಗಡಿಯಾಗಿ ಕೊಡ್ತಾರ ಅವ್ರು. ಅಂಗಡಿಯಾಗಿ ಕೊಟ್ಟು ಕಿರಾಣಿ ಮಾಲ್ ತಂದು ಅವ್ರಿಗೆಲ್ಲ ಅಡಿಗೆ ಮಾಡಿಸಿ ಊಟ ಮಾಡಿಸಿ ಹೋಗಾಗ ಅವ್ರ ಕಾಣಿಕೆ ಕೊಟ್ಟು ಆಗಿದ್ದು ರೊಕ್ಕದಾಗ ಆ ಕಿರಾಣಿ ಮುಟ್ಟಿಸಿ ಮತ್ತೆ ಉಂಗ್ರ ತೊಗೊಂಬರ್ತಾರ. ನೀವು ಉಂಗ್ರ ಇಡಬೇಡಪ್ಪ ಹಂಗೆ ಕಿರಾಣಿ ತಗೊಂಡು ಹೋಗು ಅಂತಂದ್ರ ಬ್ಯಾಡ, ಹೋಗಲೇ ನಿನ್ನ ಅಂಗಡಿಯಲ್ಲಿ ಕಿರಾಣಿನೇ ಬೇಡ, ನಡೆಯಕ್ಕೆ ಬೇರೆ ಎಲ್ಲಾರು ತಗೋತೀಯ, ಇರ್ಲಿ ಬಿಡಪ್ಪ. ಇಂಥ ಜನ ಇಂಥ ಮಹಾತ್ಮರು ಅದರ ಭೂಮಿ ಮೇಲೆ. ಅವ್ರ ಅಪಾರ ಮಹಿಮಾ ಸಂಪನ್ನರು. ಏನಾರೇ ನಿಮಗ ಒಳ್ಳೆ ವಾತಾವರಣ, ಒಳ್ಳೆ ಗುರುಗಳು, ಶುದ್ಧ ಬ್ರಹ್ಮ ಸ್ವರೂಪ ಗುರುಗಳು, ಮತ್ತೆ ಅವ್ರ ಸನ್ಯಾಸಿಗಳಲ್ಲ, ಗೃಹಸ್ಥರು. ಮತ್ತೆ ಹಗಲು ಹೊತ್ತು ಅವ್ರು ಹಿಂಗೆಲ್ಲ ಪಾದ ಪೂಜೆ ಮಾಡ್ಕೋತ ಅಡ್ಡಾಡಂಗಿಲ್ಲ. ಹಗಲತ್ತ ನಿಮ್ ಸಂಸಾರ ಮಾಡ್ಕೋರಪ್ಪ ಅಂತೇಳಿ ನಿಮ್ಗೆ ಏನು ರಿಜಿಸ್ಟರ್ ಮಾಡಲ್ಲ, ಒಂದು ಲೀವ್ ಸಹಿತ ಹಾಕೋದ್ ಬೇಕಾಗಿಲ್ಲ. ಅವ್ರಿಗೆ ಮನೆಗೆ ಕರೆಸಿದ್ರೆ ಯಾವಾಗ ಬರ್ತಾರ ಅವರು? ಮನೆಗೆ ಕರೆಸಿದ್ರೆ ಯಾವಾಗ ಬರ್ತಾರ ಅವ್ರು? ಹಗಲತ್ತು ಒಟ್ಟ ಬರಂಗಿಲ್ಲ ಅವ್ರು, ರಾತ್ರಿನೇ ಬರ್ತಾರ ಅವ್ರು. ಅವ್ರ ಪೂಜೆ ಗೀಜೆ ಎಲ್ಲ ರಾತ್ರಿನೇ ಮನಿಗಳಿಗೆ ಹೋಗಿ. ಆಮೇಲೆ ರಾತ್ರಿ ಎಚ್ಚರಿರ್ತಾರ, ಹಗಲತ್ ಮಕ್ಕೋತಾರ ಅವ್ರು. ಏನಾರ ಸಾಧ್ಯ ಆದ್ರೆ ಕಾದ್ರೋಳಿ ಮಠಕ್ಕೆ ಹೋಗೋ ಪ್ರೋಗ್ರಾಮ್ ಹಾಕೋರಿ, ಭೇಟಿಯಾಗಿ ಬರಮು ಅಂತ ಒಂದು ಸ್ಥಾನಗಳಿಗೆ ಹೋಗ್ಬೇಕು. ಸುಮ್ಮನೆ ಸಿಕ್ಕಲ್ಲಿ ಎಲ್ಲರೇ ಫಾಲ್ತು ದಂಧ ಮಾಡ್ಕೊತ ಹೋಗ್ಬಾರ್ದು. ಇವೆಲ್ಲ ಗೊತ್ತಿರ್ಬೇಕು ಮಾಹಿತಿಗಳು. ಊರಿಗೆ ಉದ್ಧಾರ ಮಾಡಿದಂಥವ್ರು ಅವ್ರು ಮಹಾತ್ಮರಲ್ಲಿ. ಎಲ್ಲ ಅವ್ರ ಇತಿಹಾಸ ನೋಡ್ರಿ ಹೆಂಗಿರ್ತದ, ಹೋಗಿ ಕೇಳ್ರಿ ಹೆಂಗಿರ್ತದ. ನಮ್ಮ ಸಂಗಯ್ಯ ಆ ಫ್ಯಾಮಿಲಿ ಎಲ್ಲರೂ ಅವ್ರ ಕಾದ್ರೋಳಿ ಶಿಷ್ಯರವರು. ಆ ಗುರು 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 ಅನ್ಕೋತ ಒಬ್ಬ ವ್ಯಕ್ತಿ ಗುರು ಅನ್ನೋದಕ್ಕಿಂತ ಸ್ವಲ್ಪ ತತ್ವ ಗುರುಕ್ಕೆ ಬಾರಪ್ಪ ಸಂಗಯ್ಯ ಅಂತಂದ್ರೆ ಸಾಹಿತ್ಯ ವ್ಯತ್ಯಾಸ ಮಾಡಂಗಿಲ್ಲ. ನಾವು ಅಪ್ಪ ಏನ್ ಬಿಟ್ಟು ಮತ್ತೊಂದೇನು ಅಳ್ಳಾಡಂಗಿಲ್ಲ ಅಂತೇಳಿ ಅವ್ರು ಗಟ್ಟಿಯಾಗಿ ನಮ್ಮನ್ನೇ ಬಿಸಾಕಿದ್ರು, ಅವ್ರಿಗೆ ಅವ್ರು ಗಟ್ಟಿಯಾಗಿ ಹಿಡ್ಕೊಂಡ್ರು. ಅಂಥದ್ದು ನಿಷ್ಠೆ ಅಂತಾರ ಅದಕ್ಕೆ, ನಿಷ್ಠೆ. ಮತ್ ನಮ್ಮನ್ನ ಬಿಸಾಕ್ಯಾರ ಅಂದ್ರೆ ಅವ್ರೇನ್ ನಮ್ಗೆ ವಿರೋಧ ಇಲ್ಲ, ಏನಿಲ್ಲ, ಅಗ್ದಿ ನಾರ್ಮಲ್. ನಾವು ನೀವು ಹೆಂಗದೀವಿ ಹಂಗೆ ಇದೀವಿ. ಹೋದ ವರ್ಷ ಅವ್ರ ಮನ್ಯಾಗ ನಾವು ಸತ್ಸಂಗ ಮಾಡ್ಲಕ್ ಹೋದಾಗ ವಾರ್ಷಿಕೋತ್ಸವ ಮಾಡಕ್ ಬಂದ ಕೂಸಿನಂಗೆ ಮಾಡಿ ಹೋದ್ರೆ ಇಲ್ಲ ಸಂಗಯ್ಯವ್ರು ಇದ್ರಿಲ್ಲ ಅಲ್ಲಿ. ಹಂಗೆ ಯಾರು ಯಾರಿಗೆ ವೈರಿಗಳಲ್ಲ, ಯಾರು ಯಾರಿಗೆ ಸ್ನೇಹಿತರಲ್ಲ. ವಿಚಾರದಲ್ಲಿ ವ್ಯತ್ಯಾಸ ಇತ್ತು ಅಂತಂದ್ರೆ ಆಯ್ತು ಬಿಟ್ಟು ದೂರ ಇರ್ಬೇಕಾದ್ರೆ ದ್ವೇಷ ಸಾಧಿಸಬಾರದು. ಯಾರು ಬಿಟ್ಟು ಮಾಡಬಾರ್ದು ಏನು ಅಂತವೆಲ್ಲ ಹುಚ್ಚರ ಕೆಲಸವು ಇರಲಿ. ಈಗೇನಪ್ಪ ಅಂತಂದ್ರೆ ಪೃಥ್ವಿಯ ಪೂರ್ವಾಶ್ರಯ ಸಂಮಾರ್ಜನೆ ರಂಗವಲ್ಲಿಯಿಂದ ಹೋಯಿತು.
ಇದು ಒಂದೇ ಸಾಲ ಹೇಳ್ತೀನಿ ಇವತ್ತು. ಮುಂದಿನ ಪೂರ್ವಾಶ್ರಯ ಪೃಥ್ವಿದಾದ್ಮೇಲೆ ಪಂಚಭೂತಗಳು ಎಲ್ಲರದು ಹೇಳ್ಬೇಕಲ್ಲ, ನೀರಿಂದು, ಗಾಳಿದು, ಅಗ್ನಿದು. ಅದಕ್ಕೆ ಇದು ಒಂದಿರದೆ ನಿಮ್ಮ ಶರೀರದೊಳಗ ಡಿಸ್ಕ್ರಿಷನ್ ಸಿಸ್ಟಮ್ ಅಂತದು. ಇದು ರಂಗವಲ್ಲಿ ಅಂದ್ರೆ ಏನಾಯ್ತು, ಮನಸ್ಸಿನೊಳಗಿನ ಅಜ್ಞಾನವನ್ನ ತೆಗೆದು ಹಾಕಿ ಗುರು ಏನ್ ಮಾಡ್ತಾನೆ, ರಂಗೋಲಿ ಹಾಕೋದಂದ್ರೆ ಅಜ್ಞಾನ ತೆಗೆದು ಹಾಕಿ ಸುಜ್ಞಾನದ ವಿಚಾರಗಳು ಬಿತ್ತುತ್ತಾನ ಇಲ್ಲ, ಅದೇ ರಂಗೋಲಿ. ಹೌದಾ ಇಲ್ಲ ಅದು? ಈಗ ತತ್ವ ಚಿಂತನೆ ನಾವು ಮಾಡೋದೆಲ್ಲ ರಂಗೋಲಿನೇ. ಅದು ಮನಸ್ಸಿನೊಳಗಿರುವಂತ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ವಿಷಯಾಸಕ್ತಿ, ಚಂಚಲತೆ ಏನದವ, ಅಸಡ್ಡೆ, ಆಲಸ್ಯ, ಇವೆಲ್ಲ ತೆಗೆದು ಹಾಕಿ ಫ್ರೆಶ್ ಮಾಡಿಬಿಡ್ತಾನೆ. ಫ್ರೆಶ್ ಮಾಡಿ ಒಳ್ಳೆ ತತ್ವಚಿಂತನ ಚಂದ ಚಂದ ಮಾತಾಡಿಸ್ತಾನೆ. ಮತ್ತೆ ಶ್ವಾಸಕೋಶಗಳು ಏನ್ ಮಾಡ್ತಿರ್ತಾವ, ಕಂಟಿನ್ಯೂ ಉಸಿರು ತಗೊಳ್ಳೇಬೇಕಲ್ಲ, ಉಸಿರಾಡಿಸಬೇಕು. ಗಾಳಿ ಅಂತ ವಾತಾವರಣದ ಸ್ವಚ್ಛಂದ ಗಾಳಿ ಬೇಕಂದ್ರೆ ಹೆಂಗ್ ಸಿಕ್ತು? ನಮ್ಮ ಮನಿ ಅಂತ ಏರಿಯಾದಾಗ ಅಂತ ಗಾಳಿ ತಗೋಬೇಕಾಗ್ತದೆ. ಆ ಗಾಳಿ ತಗೊಂಡು ಬದುಕುವಾಗ ಆ ಗಾಳಿ ಒಳಗ ಏನದಪ್ಪ ಅಂದ್ರೆ ಮಾಲಿನ್ಯ ಏನದಲ್ಲ ಅದನ್ನ ಕಳ್ಕೋಬೇಕು ಅಂತಂದ್ರೆ ಪ್ರಾಣಾಯಾಮ, ಶ್ವಾಸ ಉಚ್ಛ್ವಾಸಕ್ಕೆ ಸಂಬಂಧಪಟ್ಟಂತ ಆಸನಗಳು, ಯೋಗಗಳು, ಪ್ರಾಣಾಯಾಮಗಳು ಎಲ್ಲ ಮಾಡಬೇಕು. ಮಾಡಿದರೆ ಏನಾಗ್ತದ, ನಮ್ಮ ಲಂಗ್ಸ್ ಸ್ವಚ್ಛ ಇರ್ತದೆ. ಶ್ವಾಸಕೋಶಗಳು ಲಂಗ್ಸ್ ಸ್ವಚ್ಛ ಇರಲಿಲ್ಲ ಅಂತಂದ್ರೆ ಅನಾರೋಗ್ಯಕ್ಕೆ ಕಾರಣ, ಸುಸ್ತಾಗ್ತೇವೆ, ದೊಡ್ಡ ಸಮಸ್ಯೆ ಆಗ್ತದೆ. ಶ್ವಾಸಕೋಶ ಸ್ವಚ್ಛ ಇರ್ಬೇಕಾದ್ರೆ ಪ್ರಾಣಾಯಾಮಾದಿಗಳನ್ನು ಮಾಡಿ ಶ್ವಾಸಕೋಶ ಮತ್ತೆ ನಿಧಾನವಾಗಿ ಉಸಿರಾಡಿಸ್ಬೇಕು. ಉಸಿರಾಡಿಸೋದಕ್ಕೆಲ್ಲ ಯೋಗ ಪದ್ಧತಿ ಅದ, ಅದೆಲ್ಲ ಮತ್ತೊಂದು ಸಾರಿ ಹೇಳೋದು ಟೈಮ್ ಸಿಕ್ಕಾಗ. ಇದು ಹೇಳ್ಕೊತ ಕೂತ್ರೆ ಬಹಳ ದೊಡ್ಡದಾಗ್ಬಿಡ್ತು. ಮತ್ತೆ ಲಂಗ್ಸ್ ಆದ್ಮೇಲೆ ಕಿಡ್ನಿ ಅಂತ ಅಂದ್ಮೇಲೆ ಸತ್ತ ಜೀವಕೋಶಗಳ ರಾಶಿ, ಹೆಣದ ರಾಶಿ ಬರ್ತಿರ್ತದ ಆ ಕಿಡ್ನಿಗೆ. ಅಲ್ಲಿ ನಾವು ಕುಡಿದ ನೀರು ಅಲ್ಲಿ ಹೋಗಿ ಏನ್ ಮಾಡ್ತಿರ್ತದ, ರಕ್ತದ ಮೂಲಕ ನೀರು ಹೋಗಿ ಮುಟ್ತದ. ಅಲ್ಲಿ ಮುಟ್ಟಿ ನೀರು ರಕ್ತದಿಂದ ಬೇರ್ಪಟ್ಟು ಆ ಹೊಲಸನ್ನೆಲ್ಲ ತಗೊಂಡು ಮೂತ್ರದ ರೂಪದಲ್ಲಿ ಹೊರಗೆ ಹಾಕೋ ಕೆಲಸ ಅದು ಮಾಡ್ತಿರ್ತದೆ. ಅದರದೊಂದು ಸ್ಪೆಷಲ್ ಕೆಲಸ. ಕಿಡ್ನಿ ಸ್ವಚ್ಛ ಆಗೋದಕ್ಕೆ ಚಲೋ ನೀರು ಬೇಕು. ಲಂಗ್ಸ್ ಶ್ವಾಸಕೋಶ ಸ್ವಚ್ಛ ಆಗೋದಕ್ಕೆ ಶುದ್ಧವಾದ ಗಾಳಿ ಬೇಕು. ಮನಸ್ಸು ಸ್ವಚ್ಛ ಆಗೋದಕ್ಕೆ ಶುದ್ಧ ಬ್ರಹ್ಮನ ತತ್ವಜ್ಞಾನ ಬೇಕು. ಸ್ಕಿನ್ ಸ್ವಚ್ಛ ಆಗಬೇಕು, ಚರ್ಮ ಸ್ವಚ್ಛ ಆಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಬೆವರು ಸುರಿಬೇಕು. ಅದಕ್ಕೇನು ಲಕ್ಷ ಸಾಬೂನು ಹಚ್ಚಿ ತೊಳೆದ್ರೆ ಏನು ಸ್ವಚ್ಛ ಆಗಲ್ಲ. ಯಾವುದಾರೆ ಒಂದು ಭಾರಿ ಕಿಮ್ಮತ್ತಿನ ಸಾಬೂನು ಮೊದಲು ₹1, ₹2, ₹5, ₹10. ಈಗ ಒಂದೊಂದು ಸಾಬೂನು ₹60, ₹100 ಅಂತಾರೆ. ನಾಚಿಕೆನೇ ಇಲ್ಲ ಬಜಾರ್ದಾಗ ರೇಟ್ ಜಾಸ್ತಿ ಮಾಡಿದ್ದಕ್ಕೆ. ರೇಟ್ ಜಾಸ್ತಿ ಮಾಡೋರಿಗೂ ನಾಚಿಕೆ ಇಲ್ಲ, ರೇಟ್ ಜಾಸ್ತಿ ಮಾಡಿ ಮಾರೋರಿಗೂ ನಾಚಿಕೆ ಇಲ್ಲ. ಇಂಥ ಒಂದು ಸಣ್ಣ ವಸ್ತುವಿಗೆ ಇಷ್ಟು ರೇಟ್ ಹೇಳಕ್ಕೆ ಅವ್ರಿಗೆ ಏನೇನು ಬೇಷರಮ್ಮ ಮಾರ್ಕೆಟ್ ಎಲ್ಲ ಹೊಲಸು. ಅಂತ ಒಂದು ಇದ್ರೊಳಗ ಏನದ ಅಂತಂದ್ರೆ ಈ ಒಂದು ಸಾಬೂನು ಹಚ್ಚಿ ನಾವು ಸ್ವಚ್ಛ ಮಾಡ್ಕೋತೀವಿ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಹೊರಗಿನ ನೀರು ಹಾಕಿ ಸ್ವಚ್ಛ ಮಾಡಿದ್ರೆ ಬಚ್ಚಲು ಮೋವರಿಗೆ ಮುಂದಿನ ಮಗ್ಗಲು ನೀರು ಹಾಕಿದಂಗೆ. ಬಚ್ಚಲು ಮೋವರಿದ ಪೈಪ್ ಹೊರಗೆ ಹೋಗಿರ್ತದಲ್ಲ, ಆ ಕಡೆ ಮುಂದೆ ನೀರು ಹಾಕಿದಂಗೆ. ಗೋಡೆ ಹೊರಗಡೆ ನೀರು ಹಾಕಿದ್ರೆ ಬಚ್ಚಲು ಸ್ವಚ್ಛ ಆಗ್ತದನ್ರಿ ಎಲ್ಲರೇ. ಸಾಬೂನು ಹಾಕಿ ತೊಳೆದ್ರೆ ಹೊರಗೆ ನೀರು ಹಾಕಿದಂಗೆ ಅದಷ್ಟೇ. ನೀರು ಎಲ್ಲಿ ಹರಿಬೇಕು, ಒಳಗಿನಿಂದ ಹೊರಗೆ ಹರಿಬೇಕೇನು ಹೊರಗಿನ ಪೈಪಿನ ಮೇಲೆ ನೀರು ಹಾಕ್ಬೇಕ? ಒಳಗಿಲಿಂದ ಹರಿಬೇಕು. ಅದಕ್ಕೆ ಒಳಗಿಲಿಂದ ಬೆವರು ಸುರಿಬೇಕು. ಇಂಟರ್ನಲ್ ವಾಟರ್ ಶುಡ್ ಕಮ್ ಔಟ್. ನಿಮ್ಮ ಒಳಗಿರೋ ನೀರ ಬೆವರಿನ ಮೂಲಕ ಹೊರಗೆ ಬಂದ್ರೆ ಸ್ವಚ್ಛ ಆಗ್ತದೆ. ಗಂಜಿನೊಳಗ ಅಲ್ಲಿ ಹಮಾಲ್ರ ಎಲ್ಲ ದೊಡ್ಡ ದೊಡ್ಡ ಚೀಲ ಹೊರತಿರ್ತಾರೆ, ಲಾರಿ ಮ್ಯಾಲೆ ಏರಿಸ್ತಿರ್ತಾರೆ, ಓಡ್ತಿರ್ತಾರೆ ಚೀಲ ತಗೊಂಡು. ಅವ್ರದ್ದು ನೀರು ಹೆಂಗೆ ಸುರಿತಿರ್ತದ. ಒಂದು ಟವೆಲ್ ತಗೊಂಡು ಸುಮ್ಮನೆ ಹಿಂಗೆ ಒರೆಸ್ಕೊಂಡ್ರೆ ಸಾಕು,
ಅವ್ರ ಟವೆಲ್ ನಿಂತ ಏನು ಕ್ಲೀನ್ ಆಗಿರ್ತದ ಚರ್ಮ, ಸಾಬೂನ್ ಹಚ್ಕೊಂಡು ಕುಂತು ಸೇಂಟ್ ಹಚ್ಕೊಂಡು ನಾವು ಸೇಟ್ ಕೂತಿರ್ತಾನಲ್ಲ, ಆ ಸೇಟಿನ ಚರ್ಮದಾಗ ಆ ಹಮಾಲಿನ ಚರ್ಮಕ್ಕಿಂತ ಆ ಸೇಟಿನ ಚರ್ಮ ಎಷ್ಟು ಕೊಳಕಿರ್ತದ, ಒಳಗೆಲ್ಲ ಹೊಲಸು ಹಂಗೆ ಇರ್ತಾವ, ಕುಂತದ್ದು ಅಳ್ಳಾಡಂಗಿಲ್ಲ ಸಹಿತ ಎಲ್ಲ ಹೊಲಸು ಒಳಗೆ ಹಂಗೆ ಇರ್ತಾವ ಚರ್ಮ. ಇವನ್ ಚರ್ಮ ಏನಿರ್ತದೆ ಸ್ವಚ್ಛ ಇರ್ತದೆ. ಯಾಕಂದ್ರೆ ಇವನ್ ಒಳಗಿನ ಬೆವರು ಹೊರಗೆ ಹರಿದಿದ್ದಕ್ಕೆ ಬೆವರ್ಲಿಂತೆ ಸ್ವಚ್ಛ ಆಗ್ಬೇಕು. ಈ ಚರ್ಮ ಬೆವರ್ಲಿಂತೆ ಕ್ಲೀನ್ ಆಗ್ಬೇಕು, ಹೊರಗಿನ ನೀರ್ಲಿಂತ ಅಲ್ಲ. ಬೆವರ್ಲಿಂತ ಸ್ವಚ್ಛ ಆಯ್ತು ಅಂತಂದ್ರೆ ಏನು ನೀವು ನೀರು ಹಾಕದೇ ಬೇಕಾಗಿಲ್ಲ. ಚಂದ ಒಂದು ವಿಭೂತಿ ತಗೊಂಡು ಮೈ ತುಂಬ ವಿಭೂತಿ ಧೂಳು ಹಚ್ಕೊಂಡ್ಬಿಟ್ರಿ ಅಂತಂದ್ರೆ ಸ್ನಾನ ಮಾಡಿದ್ರೆ 1000 ಪಟ್ಟು ಲಾಭ ವಿಭೂತಿ ಸ್ನಾನದಾಗ. ಮೊದಲು ಬೆವರಿನ ಸ್ನಾನ ಆಗಿ ಆಮೇಲೆ ವಿಭೂತಿ ಹಚ್ಕೋಬೇಕು. ಒಳಗೆಲ್ಲ ಬೆವರು ಇಟ್ಕೊಂಡು ಮೇಲೆ ವಿಭೂತಿ ಹಚ್ಕೊಂಡ್ರೆ ಲಾಭ ಇಲ್ಲ. ಎಕ್ಸರ್ಸೈಸರೇ ಮಾಡ್ರಿ, ವಾಕಿಂಗರೇ ಮಾಡ್ರಿ, ಕೆಲಸರೇ ಮಾಡ್ರಿ, ಬೆವರು ಸುರಿಸಿ ಆಮೇಲೆ ಒಂದು ಟವೆಲ್ ತಗೊಂಡು ಒರೆಸ್ಕೊಂಡು ಮೇಲೆ ಏನು ಮಾಡ್ಬೇಕು, ವಿಭೂತಿ ಹಚ್ಕೊಂಡು ಭಸ್ಮ ಸ್ನಾನ ಅಂತಾರೆ ಅದಕ್ಕೆ. ಹಿಂಗೆ ಸ್ಕಿನ್ ಕ್ಲೀನ್ ಇಟ್ಕೊಳ್ಳೋದು, ಕಿಡ್ನಿಗೆ ನೀರು, ಸ್ಕಿನ್ನಿಗೆ ಶ್ರಮ, ಮತ್ತೆ ಮೈಂಡಿಗೆ ತತ್ವಚಿಂತನ. ಎಮ್ಮು ಐ ಅಂದ್ರೆ ಇಂಟೆಸ್ಟೈನ್ ಅಂದ್ರೆ ಕರಳು ಸ್ವಚ್ಛ ಇಟ್ಕೋಬೇಕು. ಎಷ್ಟು ಸಾರಿ ಊಟ ಮಾಡ್ತೀರಿ ಅಷ್ಟು ಸಾರಿ ಲ್ಯಾಟ್ರಿನ್ ಹೋಗ್ಬೇಕು. 3 ಸಾರಿ ಊಟ ಮಾಡೋದು, ಯಾವಾಗೋ ಒಂದು ಸಾರಿ ಲ್ಯಾಟ್ರಿನ್ ಹೋಗ್ತೀನಿ ಅಂತಂದ್ರೆ ಅದು ಕ್ಲೀನ್ ಆಗಂಗಿಲ್ಲ, ಎಲ್ಲ ಹೊಲಸು ಒಳಗೆ ಉಳಿತಿರ್ತದ. ಮತ್ತೆ ಡಾಕ್ಟರ್ ಬಳಿ ಹೋಗ್ಬೇಕು, ಪದ್ಧತಿ ಹಾಕೋಬೇಕು. ನೀವು 1 ಸಾರಿ ಊಟ ಮಾಡಿದ್ರೆ 1 ಸಾರಿ ಹೋದ್ರೆ ನಡೀತದೆ. 2 ಸಾರಿ ಊಟ ಮಾಡಿದ್ರೆ 2 ಸಾರಿ ಹೋಗ್ಬೇಕು. 3 ಸಾರಿ ಊಟ ಮಾಡಿದ್ರೆ 3 ಸಾರಿ ಹೋಗ್ಬೇಕು. ಬೆಳಿಗ್ಗೆ ಉಂಡದ್ದು ಸಂಜೆಗೆ ಹೊರಗೆ ಹೋಗ್ಬೇಕು ವೇಸ್ಟ್, ರಾತ್ರಿ ಉಂಡದ್ದು ಬೆಳಿಗ್ಗೆ ಹೊರಗೆ ಹೋಗ್ಬೇಕು. ಅದ್ರ ಯಾವ ಪಾರ್ಟು ನಮ್ಮ ಶರೀರದಾಗ ಉಳಿಬಾರ್ದು. ಬರೀ ಶಕ್ತಿ ರೂಪದಲ್ಲಿ ಎನರ್ಜಿ ಉಳಿಬೇಕು, ಅದು ಕೆಲಸದ ಮೂಲಕ ಅದು ಹೊರಗೆ ಹೋಗ್ಬೇಕು ಅಷ್ಟೇ. ಹೀಗಾಗಿ ನಮ್ಮ ಕರುಳು ಸ್ವಚ್ಛ ಇಟ್ಕೋಬೇಕು. ಇವೆಲ್ಲ ಶರೀರ ಹೆಂಗೆ ಸ್ವಚ್ಛ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಸಮ್ಮಾರ್ಜನೆ ಮತ್ತು ರಂಗವಲ್ಲಿ. ಸ್ವಚ್ಛ ಮಾಡೋದು ಮತ್ತು ಅದಕ್ಕೆ ರಂಗವಲ್ಲಿ ಅಂದ್ರೆ ಡೆಕೋರೇಷನ್ ಮಾಡೋದು. ಇದು ನಡಿಬೇಕಿದೆ, ಕೆಲಸ ನಿರಂತರವಾಗಿ ನಡಿಬೇಕು. ಇದು ಪೃಥ್ವಿಯ ಪೂರ್ವಾಶ್ರಯ ಸಮ್ಮಾರ್ಜನೆ ರಂಗವಲ್ಲಿ. ಹೊಲಸಾಗ್ಯದಂದ್ರೆ ಸ್ವಚ್ಛ ಮಾಡಬೇಕು, ಸ್ವಚ್ಛ ಮಾಡಿ ಅದಕ್ಕೊಂದಿಷ್ಟು ಡೆಕೋರೇಷನ್ ಮಾಡಬೇಕು. ಇದು ಒಂದೇ ಸಾಲು. ಮತ್ತು ನಾಳೆಗೆ ನಮ್ಮೊಳಗಿನ ಜಲತತ್ವವನ್ನ ಹೆಂಗ ಶುದ್ಧ ಮಾಡಬೇಕು ಅನ್ನೋದು ನಾಳೆ ನೋಡೋಣ. ಬರೀ ಇದೇ ಹೇಳಿದ್ರೆ ಪೂರ್ತಿ ಟೈಮ್ ಹಿಡಿತದೆ. ಎಲ್ಲಿ ಸಮ್ಮಾರ್ಜನೆ ಮತ್ತು ರಂಗವಲ್ಲಿಯ ಕೆಲಸ ನಡೆದದ ಅಲ್ಲಿ ಧರ್ಮಸ್ಥಾಪನೆ ಆಗ್ಲಕತ್ತದ. ಅಲ್ಲಿ ಏನಾಗ್ಲಕತ್ತದ, ದೇವರ ಸಾನ್ನಿಧ್ಯ ಆದ. ಅದಕ್ಕೆ ಕ್ಲೀನ್ಲಿನೆಸ್ ಇಟ್ ಸೆಲ್ಫ್ ಈಸ್ ಗಾಡ್ಲಿನೆಸ್ ಅಂತ. ಎಲ್ಲಿ ಸ್ವಚ್ಛತೆ ಅದನೋ ಅಲ್ಲಿ ದೈವೀಯತೆ ಇರುತ್ತದೆ. ಅದು ತನು ಶುದ್ಧ, ಮನ ಶುದ್ಧ, ಕೈ ಶುದ್ಧ, ಬಾಯಿ ಶುದ್ಧ, ಹೃದಯ ಶುದ್ಧ, ಭಾವ ಶುದ್ಧ. ಎಲ್ಲೆಲ್ಲಿ ಶುದ್ಧ ಅದ ಅಲ್ಲಿ ಎಲ್ಲ ಪರಮಾತ್ಮ ಅದ ಅಷ್ಟೇ. ಎಲ್ಲಿ ಅಶುದ್ಧ ಅದ ಅಲ್ಲಿ ಪರಮಾತ್ಮ ಇಲ್ಲ. ಅವನು ಓಡೋಗ್ಬಿಟ್ಟಿರ್ತಾನೆ. ಅಶುದ್ಧ ಮನಸ್ಸಿತ್ತಂದ್ರೆ ಬ್ಯಾಡ ಬಿಡಪ್ಪ, ಇಲ್ಲಿರೋದು ಬೇಡ. ಶುದ್ಧ ಇದ್ರೆ ಇರ್ತಾನ. ಅದಕ್ಕೆ ಶುದ್ಧ ಮಾಡ್ತಾರ. ರಂಗವಲ್ಲಿ ಅಂತಂದ್ರ ರಂಗನನ್ನ ಕರೆಯುವುದು, ಪರಮಾತ್ಮನನ್ನ ಕರೆಯುವುದು. ಅದಕ್ಕೆ ರಂಗವಲ್ಲಿ ಅಂತಾರೆ. ರಂಗೋಲಿ ಅಂತಂದ್ರೆ ಸುಮ್ಮನೆ ಒಂದು ಏನಾರೇ ಪುಡಿ ತಂದು ಅಲ್ಲಿ ಮುಂದೆ ಹಾಕಿ ಡಿಸೈನ್ ಹಾಕೋದಲ್ಲ. ಸ್ವಚ್ಛ ಮಾಡಿದರೆ ಪರಮಾತ್ಮ ಬರ್ತಾನೆ. ಸ್ವಚ್ಛ ಮಾಡಿದರೆ ಪರಮಾತ್ಮ ಬರ್ತಾನಂತೇಳಿ ಕೆಲವೊಬ್ರು ಏನ್ ಮಾಡ್ತಾರೆ, ಮನಿ ಮುಂದೆ ರಂಗೋಲಿ ಹಾಕ್ತಾರೆ. ಒಳಗೆ ಏನಾರ ಅಕಸ್ಮಾತ್ ಸ್ವಲ್ಪ ಅರ್ಜೆಂಟ್ ಯೂರಿನ್ಗೆ ಹೋಗ್ಬೇಕಾಗಿತ್ರಿ, ಹೆಂಗ್ ಮಾಡಮ್ಮು ಅಂತಂದ್ರ ಇಲ್ಲದ ಬರ್ರಿ ಟಾಯ್ಲೆಟ್ ಅಂತೇಳಿ ಕಳಿಸಿದ್ರು ಟಾಯ್ಲೆಟ್ಗೆ. ಅಂದ್ರ ಅವ್ರು ಟಾಯ್ಲೆಟಿನೊಳಗೆ ಹೋದ್ರೆ ಅಂದ್ರ ಕ್ಲೋರೋಫಾರ್ಮ್ ಏನಾಗ್ತದ, ಬೇವುಶಾಗಷ್ಟು ದುರ್ನಾತಗಳಿರ್ತಾವ. ಅಂಥವ್ರ ಮನೆಗೆ ದೇವ್ರು ಎಂದೂ ಬರಂಗೇ ಇಲ್ಲ. ಅಂತ ರಂಗೋಲಿ ಹಾಕಿ ಏನ್ ಲಗ ಹೊಡೆದ್ರು ಬರಂಗಿಲ್ಲ ದೇವ್ರ.
ಎಲ್ಲಿ ಕ್ಲೀನ್ ಇರ್ಬೇಕು ಅವನು? ಮನಿ ಸ್ವಚ್ಛ ಮಾಡೋದ್ರಾಗ ಅತ್ಯಂತ ಸ್ವಚ್ಛ ಎಲ್ಲಿರ್ಬೇಕು? ಅವನ್ ಟಾಯ್ಲೆಟ್ ಸ್ವಚ್ಛ ಇರ್ಬೇಕು. ಟಾಯ್ಲೆಟ್ ಯಾರ ಮನ್ಯಾಗ ಪರಮಾತ್ಮ ಎಲ್ಲಿದೆ ಎಂಟ್ರಿ ಆಗ್ತಾನ? ನಿಮ್ಮ ಗೇಟ್ ಒಳಗಿಂದ ರಂಗೋಲಿ ಹಾಕಿದಲ್ಲಿಂದ ಎಂಟ್ರಿ ಆಗಲ್ಲವ. ನಿಮ್ಮ ಮನ್ಯಾಗ ಬರ್ಬೇಕಾದ್ರೆ ಪರಮಾತ್ಮ ಎಲ್ಲಿದೆ ಟಾಯ್ಲೆಟ್ ಬರ್ತಾನವ? ಟಾಯ್ಲೆಟ್ಲಿಂದ ಎಂಟ್ರಿ ಆಗ್ತಾನೋ. ಇವ್ರು ಟಾಯ್ಲೆಟ್ ಹೆಂಗಿಟ್ಟಾರ ನೋಡಮ್ಮ. ಅದಕ್ಕೆ ಪರಮಾತ್ಮ ಟಾಯ್ಲೆಟ್ಲಿಂದ ಎಂಟ್ರಿ ಆಗ್ತಾನ ಅನ್ನೋದು ತಿಳ್ಕೊಂಡು ನಮ್ಮ ಟಾಯ್ಲೆಟ್ ಮೊದಲು ಕ್ಲೀನ್ ಇಟ್ಟಿರ್ಬೇಕು. ಪಾಯ್ಖಾನಿಗಳೇ ಸ್ವಚ್ಛ ಇಲ್ಲ, ಬರೇ ಮನಿ ಆಟೆ ಸ್ವಚ್ಛ ಅದ ಅಂತಂದ್ರೆ ಅದು ಸ್ವಚ್ಛತೆನೇ ಅಲ್ಲ. ಭಾಳದ ಹೇಳೋದು, ಭಾಳದ. ಇದು ಹೇಳಿದ್ರೆ 3 ತಾಸಿನ ಪ್ರವಚನ ಹೇಳಿದ್ರು ಮುಗಿಲಾರ್ದಂಗ ಅದು. ಅಷ್ಟು ಕ್ಲೀನ್ಲಿನೆಸ್ ಬಗ್ಗೆ ಹೇಳಬೇಕಾದ್ರೆ ದೊಡ್ಡ ಪ್ರವಚನ ಅದು. ಸ್ವಚ್ಛ ಭಾರತ್. ಸ್ವಚ್ಛ ಭಾರತ್ ಅಂತೇಳಿ ಮಹಾತ್ಮ ಗಾಂಧಿ ಚಸ್ಮದಾಗ ಬರ್ದಾರಲ್ರಿ. ಮಹಾತ್ಮ ಗಾಂಧಿ ಚಸ್ಮದಾಗ ಒಂದ್ ಕಡೆ ಸ್ವಚ್ಛ ಒಂದ್ ಕಡೆ ಭಾರತ್ ಅಂತ ಬರ್ದಾರಿಲ್ಲ, ನೋಡಿರಿಲ್ಲ ಡಿಸೈನ್? ಕಣ್ಣಿಗೆ ಮಹಾತ್ಮ ಗಾಂಧಿ ಕಣ್ಣಿಗೆ ಚಸ್ಮಾ ಹಾಕೋತಾನ, ಅದ್ರಾಗ ಒಂದು ಕಡೆ ಕಣ್ಣಿಗೆ ಸ್ವಚ್ಛ ಅಂತ ಬರ್ದಾರ, ಇನ್ನೊಂದ್ ಕಡೆ ಕಣ್ಣಿಗೆ ಭಾರತ್ ಅಂತ ಬರ್ದಾರ. ಅವ ಹಿಂಗ ನೋಡ್ಲಕತ್ತಾನ ಮಹಾತ್ಮ ಗಾಂಧಿ ಸ್ವಚ್ಛ ಭಾರತ್ ಅಂತೇಳಿ. ಅದಕ್ಕೆ ಮತ್ತೆ ಜೋಕ್ ಮಾಡೋರು ಏನ್ ಮಾಡಿದ್ರು ಗೊತ್ತದ? ಸ್ವಚ್ಛ ಹೊತ್ತಟ್ಟದ, ಭಾರತ ಹೊತ್ತಟ್ಟದ. ಸ್ವಚ್ಛ ಇದ್ದಲ್ಲಿ ಭಾರತ್ ಇಲ್ಲ, ಭಾರತ ಇದ್ದಲ್ಲಿ ಸ್ವಚ್ಛ ಇಲ್ಲ. ಜೋಕ್ ಮಾಡೋರಿಗೆ ಏನದು? ಎಷ್ಟಾದ್ರೂ ಜೋಕ್ ಮಾಡ್ತಾರ. ಒಂದ್ ಕಡೆ ಸ್ವಚ್ಛ ಒಂದ್ ಕಡೆ ಭಾರತ ಅಂತ ಬರ್ಬಾರ, ಒಂದ್ ಕಡೆ ಸ್ವಚ್ಛ ಅದ, ಭಾರತ್ ಬೇರೆ ಕಡೆನೇ ಅದ. ಸ್ವಚ್ಛ ಇದ್ದಲ್ಲಿ ಭಾರತ ಇಲ್ಲ, ಭಾರತ ಇದ್ದಲ್ಲಿ ಸ್ವಚ್ಛ ಇಲ್ಲ ಅಂತ ಜೋಕ್ ಮಾಡ್ಬಿಟ್ರು. ಮತ್ತದ ಡಿಸೈನ್ ತೆಗೆದು ಹಾಕ್ಬಿಟ್ರು. ಇದೇನು ಹಿಂಗ್ ಜೋಕ್ ಮಾಡ್ತಾರಲ್ಲ ಕಮೆಂಟು, ನಾವ್ ಏನಾರು ಚಲೋ ಮಾಡಿದ್ರೆ ಏನಾರು ಅಂತಾರಲ್ಲಪ್ಪ ಅಂತ. ಈಗೇನಾಯ್ತು? ವಿಚಾರ ಸಾಗರ, ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ ದಾಸ್ ಜಿ ಅವರ ಕೃತಿ. ತರಂಗ 5, ಮಧ್ಯಮ ಅಧಿಕಾರಿ. ಅದೃಷ್ಟಿ ಮಹಾರಾಜರಿಗೆ ಉಪದೇಶ. 233ನೇ ವಿಷಯಾಂಕ. ವ್ಯಾವಹಾರಿಕ ಸತ್ತ, ಪ್ರಾತಿಭಾಸಿಕ ಸತ್ತ, ಪಾರಮಾರ್ಥಿಕ ಸತ್ತ, 3 ಸತ್ತಗಳ ಬಗ್ಗೆ ವಿಶೇಷವಾದಂತ ಜ್ಞಾನ ಕೊಡ್ಲಿಕ್ಕತ್ತಾರ. ವಿಶೇಷ ಅಂದ್ರೆ ಡಿಟೇಲ್ ಆಗಿ ಜ್ಞಾನ ಕೊಡ್ಲಕ್ಕತ್ತಾರ. 148ನೇ ವಿಷಯಾಂಕ, 148ನೇ ಚೌಪಾಯಿ, 233ನೇ ವಿಷಯಾಂಕ, 148ನೇ ಚೌಪಾಯಿ. ಇಲ್ಲಿ 3ಕ್ಕೂ ಸಂಬಂಧಪಟ್ಟಂತ ವ್ಯಾವಹಾರಿಕ ಸತ್ತ, ಪ್ರಾತಿಭಾಸಿಕ ಸತ್ತ, ಪಾರಮಾರ್ಥಿಕ ಸತ್ತ, 3ಕ್ಕೂ ಸಂಬಂಧಪಟ್ಟಂತ ದೃಷ್ಟಾಂತ ಕೊಟ್ಟರು. ಗೌಡರ ಮಗ ಪಾರಮಾರ್ಥಿಕ ಸತ್ತ, ರಾವಣನ ಪಾತ್ರ ವ್ಯಾವಹಾರಿಕ ಸತ್ತ, ರಾವಣನ ಸನ್ಯಾಸಿ ಕಪಟ ವೇಷ ಅದು ಪ್ರಾತಿಭಾಸಿಕ ಸತ್ತ ಅನ್ನಂಥದ್ದು ಹೇಳಿದರು. ಈಗ ಅವ್ರೇನ್ ಮಾಡ್ತಾರ? ಕೇವಲ ವ್ಯಾವಹಾರಿಕ ಸತ್ತವನ್ನು ಕುರಿತು ಅದರ ಲಕ್ಷಣಗಳು ಹೇಳಿ ಅದಕ್ಕೊಂದು ದೃಷ್ಟಾಂತ ಕೊಡ್ಲಕತ್ತಾರ. ವ್ಯಾವಹಾರಿಕ ಸತ್ತ ಇರಲಿ, ಪ್ರಾತಿಭಾಸಿಕ ಸತ್ತ ಇರಲಿ, ಪಾರಮಾರ್ಥಿಕ ಸತ್ತ ಇರಲಿ, ಇವೇನು ಸತ್ಯನೋ ಮಿಥ್ಯನೋ? ಸತ್ಯ ವಸ್ತುಗಳು ಮಿಥ್ಯ ವಸ್ತುಗಳು? ಮಿಥ್ಯ ವಸ್ತುಗಳೇ ಸತ್ಯದಂತೆ ತೋರುತ್ತವೆ. ವಿಚಾರ ಮಾಡಿ ನೋಡಲಾಗಿ ಅಲ್ಲಿ ಯಾವುದು ಇಲ್ಲೇ ಇಲ್ಲ, ಇವು 3 ಇಲ್ಲವೇ ಇಲ್ಲ. ಅಲ್ಲಿರೋದು ಪರಮಾತ್ಮ ಒಬ್ಬನೇ. ಪಾರಮಾರ್ಥಿಕ ಸತ್ತ ಒಂದೇ ಅದ. ಕ್ಷುದ್ರ ಸತ್ಯನೂ ಇಲ್ಲ, ಪ್ರಾತಿಭಾಸಿಕ ಸತ್ಯನೂ ಇಲ್ಲ, ವ್ಯಾವಹಾರಿಕ ಸತ್ಯನೂ ಇಲ್ಲ. ಅಲ್ಲಿರೋ ಬ್ರಹ್ಮ ಒಬ್ಬನೇ ಅದನ. ಮಿಥ್ಯನೇ ಸತ್ಯವಾಗಿ ತೋರ್ಲಕತ್ತದ. ಆದ್ರ ಆ ಸತ್ಯ ದರ್ಶನ ಆಗ್ಬೇಕಾದ್ರ ಇದು ಮಿಥ್ಯ ಆಗ್ಬೇಕಾದ್ರ ದೊಡ್ಡ ಕಠಿಣ.
ಮಿಥ್ಯೆ ಆದಾಗೆ ಬ್ರಹ್ಮ ದರ್ಶನ ಆಗ್ತದೆ. ಮಿಥ್ಯೆ ಅಂತಂಗೆ ಇಲ್ಲಲ್ಲ. ಇದಕ್ಕೆ ವ್ಯಾವಹಾರಿಕ ಸತ್ತ ಮಿಥ್ಯೆ ಅನಿಸ್ಬೇಕಾದ್ರೆ ಬ್ರಹ್ಮಜ್ಞಾನ ಇಲ್ಲದೆ ಅದು ಮಿಥ್ಯೆ ಆಗುವುದೇ ಇಲ್ಲ. ಬ್ರಹ್ಮಜ್ಞಾನದಿಂದಲೇ ಮಿಥ್ಯವಾಗುತ್ತದೆ. ಈ ತರ ಹೆಂಗ್ ಮಿಥ್ಯೆ ಆತು ಅನ್ನೋದೆಲ್ಲ ನಿನ್ನೆ ಹೇಳಿವಿ. ನಿನ್ನೆ ಪಾಠ ಕೇಳಿದ್ರೆ ಎಲ್ಲ ಗೊತ್ತಾಗ್ತದೆ. ಮತ್ತೆ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದಲೇ ಮಿಥ್ಯವಾಗುತ್ತದೆ. ಎಂಥ ಬ್ರಹ್ಮಜ್ಞಾನ ಅಂದ್ರೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಅಲ್ಲ. ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದಲೇ ಮಿಥ್ಯೆ ಆಗುತ್ತದೆ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಹೆಂಗಿರ್ತದಪ್ಪ ಅಂತಂದ್ರೆ, ಕತ್ತಿ ಕಿರುಚುವಾಗ ಮೊದಲ ಲಾಂಗ್ ಬೆಲ್ಲ ಕೊಡ್ತದ. ಕಿರುಚೋ ಟೈಮ್ನೊಳಗೆ ಕತ್ತಿ ಕಿರ್ಚೋದು ಕೇಳ್ರಿ ಒಂದ್ಸಾರಿ, ಲಕ್ಷ್ಯ ಕೊಟ್ಟದ ಹೆಂಗ್ ಮಾಡ್ತದ. ಉದ್ದಕ್ಕೆ ಒದರ್ತದ ಮೊದಲ. ಆಮೇಲೆ ಏನ್ ಮಾಡ್ತದ, ಹೈಕಿನಕ್ಕಿ ಅಂತದ. ಅದು ಉದ್ದಕ್ಕೆ ಒದರ್ತದಲ್ಲ, ಒದರಿದ್ದಕ್ಕೆ ಏನಂತಾರ, ಭಗವಾನ್ ಹೈ, ಪರಮಾತ್ಮ ಅಂತ ಒಬ್ಬ ಅದನ, ಅಲ್ಲಾಹ ಹೈ, ದೇವರ ಒಬ್ಬ ಅದನ ಅಂತೇಳಿ, ಅದನ ದೇವ್ರ ಅದನ ಅಂತೇಳಿ ಒಂದು ಸಾರಿ ಆಗ್ತದೆ. ಮುಂದೆ ಹೈಕಿ ಅಂತಂದ್ರ ಅದನೋ ಇಲ್ಲೋ. ಅದನ್ನು ಇಲ್ಲ ಅಂತಂದ್ರೆ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಏನು, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಪರಮಾತ್ಮ ಅಂತ ಒಬ್ಬ ಅದನೋ ಇಲ್ಲೋ ಅಂತಂದ್ರೆ ಸದೃಢ ಅದೃಢನ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅದು. ಅದಕ್ಕೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಈ ವ್ಯಾವಹಾರಿಕ ಸತ್ತ ಮಿಥ್ಯೆ ಆಗಂಗಿಲ್ಲ. ಎದಕ್ಕೆ ಬೇಕು ನಿಮಗ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ವ್ಯಾವಹಾರಿಕ ಸತ್ಯವನ್ನ ಮಿಥ್ಯೆ ಮಾಡುವುದಕ್ಕೆ ಬೇಕು. ವ್ಯಾವಹಾರಿಕ ಸತ್ಯವನ್ನ ಮಿಥ್ಯೆ ಮಾಡಿದ್ರಿ ಅಂತಂದ್ರೆ ಅಲ್ಲೇನಾಗ್ತದ, ಪಾರಮಾರ್ಥಿಕ ಸತ್ಯ ದರ್ಶನ ಆಗ್ತದೆ. ಅದನ್ನು ಮಿಥ್ಯೆ ಮಾಡೋದಕ್ಕೆ ಇದು ಬೇಕಾಗಿದೆ. ಅದಕ್ಕೇನಾಯ್ತು, ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನವು ಯಾರಿಗೆ ಆಗಿದೆ ಅವರಿಗೇನಾಗ್ತದ, ಈ ಸಂಸಾರ ಪ್ರಪಂಚ ಎಲ್ಲ ಸುಳ್ಳಾಗಿ ನಿಶ್ಚಯ ಆಗಿ ಅವನಿಗೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಆಗ್ತದೆ. ಈ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಇಲ್ಲದವನಿಗೆ ಜಗತ್ತೇ ಸತ್ಯ ಅನ್ನಿಸ್ತಿರ್ತದೆ. ಸುಮ್ಮನೆ ಬಾಯಿಲೆ ಅನ್ನೋನ ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅಲ್ಲ. ಅದನ್ನ ಗುರುವಿನಲ್ಲಿ ಶ್ರವಣ ಮಾಡಿ 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 ಆ ವಿಷಯವನ್ನ ಮನನ ಮಾಡಿ ತತ್ವ ಪದಾರ್ಥ ಶೋಧನ ಮಾಡಿ ಈ ಜಗತ್ತೆಲ್ಲ ಮಿಥ್ಯ ಅಂತ ಅನುಭವ ಮಾಡಿಕೊಂಡು ಪಾರಮಾರ್ಥಿಕ ಸತ್ಯನೇ ಒಂದೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ ಅಂತ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಎಂಥದ್ದು ಬೇಕು, ವ್ಯಾವಹಾರಿಕ ಸತ್ತ. ಇದಕ್ಕೆ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನನೇ ಬೇಕು. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಇದು ಎಂದು ಸುಳ್ಳಾಗಂಗಿಲ್ಲ. ಸಂಸಾರ ಮಿಥ್ಯ ಆಗದ ವಿನಃ ಸಂಸಾರದಲ್ಲಿ ಆಸಕ್ತಿ ಕಡಿಮೆ ಆಗುವುದೇ ಇಲ್ಲ. ಸಂಸಾರ ಸತ್ಯ ಅನ್ನಂಥದೇ ಇರಬೇಕು. ಇದ್ರೆ ಈ ಸಂಸಾರದಾಗ ಆಸಕ್ತಿ ಉಳಿತದ. ಒಂದು ಸಂಸಾರದೊಳಗೆ ಆಸಕ್ತಿ ಆದ ಅಂತಂದ್ರೆ ಇವನಿಗೆ ಜಗತ್ತು ಮಿಥ್ಯ ಅನಿಸಿಲ್ಲ, ಪಾರಮಾರ್ಥಿಕ ಸತ್ಯನೇ ಬ್ರಹ್ಮ ಸತ್ಯ ಅನಿಸಿಲ್ಲ ಅಂತ ಲಕ್ಷಣ. ಅದಕ್ಕೆ ಶಾಸ್ತ್ರವು ಕೇವಲ ಹೇಳುವುದು ಕೇಳುವುದಕ್ಕೆ ಅಲ್ಲ, ಸಾಧಕನ ಬ್ರಹ್ಮಜ್ಞಾನದ ದೃಢತೆಯನ್ನು ಅಳತೆ ಮಾಡಿ ನೋಡುವುದಕ್ಕೆ ಈ ಶಾಸ್ತ್ರ ಬೇಕು. ನಾವು ಯಾವ ಮಟ್ಟಿಗೆ ಅದೀವಿ, ಎಷ್ಟರ ಮಟ್ಟಿಗೆ ಅದೀವಿ ಅಂತೇಳಿ ಈ ಶಾಸ್ತ್ರ ಕೇಳಿದ್ರೆ ಗೊತ್ತಾಗ್ತದೆ. ಮನುಷ್ಯರಾಗಿ ಬಂದ ಮೇಲೆ ಏನು ಸಾಧನೆ ಮಾಡಬೇಕು, ಏನು ಮಾಡ್ಲಕತ್ತೀವಿ, ಎಷ್ಟು ಮಾಡೀವಿ, ಇನ್ನ ಎಷ್ಟು ಮಾಡೋದದ, ಇನ್ನ ಏನೇನು ಮಾಡಿಲ್ಲ, ಎಲ್ಲ ಅಳತಿ ಸಿಗ್ಬೇಕಾದ್ರೆ ಈ ಶಾಸ್ತ್ರಜ್ಞಾನ ಕೇಳ್ಕೋತಿದ್ರೆ ಅವೆಲ್ಲ ನೀವು ಲೆಕ್ಕತೀವಿ. ಸಂಸಾರದಲ್ಲಿ ಆಸಕ್ತಿ ಇರುವವರಿಗೆ ಇನ್ನೂ ದೃಢವಾದ ಬ್ರಹ್ಮಜ್ಞಾನ ಆಗಿಲ್ಲ ಅಂತ ನಿಶ್ಚಯವಾಗುತ್ತದೆ.
ಅದಕ್ಕೆ ಇಲ್ಲಿ ತನ ನಿನ್ನೆ ಹೇಳಿತ್ತು ಲಕ್ಷಣಗಳು. ಈಗೇನದ ಇದಕ್ಕೊಂದು ದೃಷ್ಟಾಂತ ಕೊಡ್ತಾರ ಅವರು. ಎದಕ್ಕಿದು? ವ್ಯಾವಹಾರಿಕ ಸತ್ತಾಗೆ ಸಂಬಂಧಪಟ್ಟಂತ ಒಂದು ದೃಷ್ಟಾಂತ. ಈ ದೃಷ್ಟಾಂತಗಳ ನೀವೂ ತಯಾರು ಮಾಡಬೇಕು. ನೀವೂ ಇಂಥವೇ ದೃಷ್ಟಾಂತಗಳು ಕಂಡಿಡಿದು ನಿಮ್ದು ಒಂದು ದೃಷ್ಟಾಂತ ಹೇಳಂಗಾಗಬೇಕು. ಒಬ್ಬ ವ್ಯಕ್ತಿಯು ರಸ್ತೆಯ ಮೇಲೆ ಹೋಗಿರುವಾಗ ಏನಾಗ್ತಿರ್ತದ, ದಾರಿಯಲ್ಲಿ ಬಿದ್ದ ಒಂದು ವಸ್ತು ಮಿರಿ ಮಿರಿ ಮಿಂಚುತ್ತಿತ್ತು. ರೋಡ್ ಮೇಲೆ ಒಂದು ವಸ್ತು ಮಿಂಚಲಕತ್ತಿತ್ತು. ಅವನೇನ್ ಮಾಡದ, ಅದನ್ನು ಬೆಳ್ಳಿ ಅಂತ ಭಾವಿಸಿ ಜೋಬಿನೊಳಗೆ ಇಟ್ಟುಕೊಂಡು ಜೋಪಾನವಾಗಿ ಕಾಪಾಡಿದ. ಬೆಳ್ಳಿ ಅಂತ ವಸ್ತು ಬಿದ್ದದಲ್ಲಪ್ಪ, ಎಂತ ಬೆಳ್ಳಿ ಆಭರಣ ಬಿಸಾಕಿ ಹೋಗ್ಯಾರ ಅಂತೇಳಿ ಅವ ತಗೊಂಡು ಜೋಬ್ನಾಗ ಇಟ್ಕೊಂಡು ಬಹಳ ಸೇಫ್ ಆಗಿ ಕಾಯ್ಕೊಂಡು ಬಂದು ಹಂಗೆ ಮಲ್ಕೊಂಡ. ಮರುದಿನ ಮುಂಜಾನೆ ಜೋಬ್ನಾಗ ಕೈ ಹಾಕಿ ಆ ವಸ್ತುವನ್ನು ಕೈಯಾಗಿ ಹಿಡಿದು ನೋಡ್ದ. ಅದು ಏನಿತ್ತು? ಕಪ್ಪೆ ಚಿಪ್ಪು, ಒಂದು ಶಿಂಪು ಇತ್ತು. ಹೀಗಾಗಿ ಏನಾಗ್ಬಿಡ್ತು, ಆಗ ಅದನ್ನ ಆತನು ತಿಪ್ಪೆಗೆ ಬಿಸಾಕಿದ, ಮತ್ತೆ ಜೋಬಿನಲ್ಲಿ ಇಟ್ಟುಕೊಳ್ಳಲಿಲ್ಲ. ವ್ಯಾವಹಾರಿಕ ಸತ್ತ ಅಂದ್ರೆ ಹಿಂಗಿರ್ತದ. ಅದು ಎಂದರೆ ಬೆಳ್ಳಿ ಆಗಿತ್ತ, ಕಪ್ಪೆ ಚಿಪ್ಪು ಮಂದಗತ್ತಲೆಯಲ್ಲಿ ಅದು ಏನಾಯ್ತು, ತಳ ತಳ ಹೊಳೆದು ಬಿಡ್ತು. ಇವನಿಗೆ ಅದೇನನ್ನಿಸ್ತು, ಬೆಳ್ಳಿ ಕಣ್ಣಂಗೆ ಕಾಣಿತು. ಜೋಬ್ನಾಗ ಇಟ್ಕೊಂಡ ಮರುದಿನ ನೋಡ್ದ, ಅದು ಅಲ್ಲ ಬೆಳ್ಳಿ ಅಂತ ಗೊತ್ತಾದ್ಮೇಲೆ ಅದನ್ನ ತಿಪ್ಪೆಗೆ ಎಸೆದ. ನಮಗೆ ಇನ್ನೂ ಸಂಸಾರದಲ್ಲಿ ಆಸಕ್ತಿ ಇದೆ ಅಂದ್ರೆ ಅದು ಸುಳ್ಳು ಅಂತ ನಮಗೆ ದೃಢ ನಿಶ್ಚಯವಾಗಿಲ್ಲ. ಕಪ್ಪೆ ಚಿಪ್ಪೆ ನಮ್ಗೆ ಹೆಂಗ್ ಕಾಣ್ಲಕತ್ತದ? ಬೆಳ್ಳಿ ಕಣ್ಣಂಗೆ ಕಾಣ್ಲಕತ್ತದ. ಇನ್ನ ಅದು ಕಪ್ಪೆ ಚಿಪ್ಪಿನ ದರ್ಶನ ಆಗಿಲ್ಲ ನಮಗ. ಇನ್ನ ಬೆಳ್ಳಿ ದರ್ಶನದಾಗೆ ಅದೀವಿ ನಾವು. ಹೆಂಗದ? ಹಾವಿನ ದರ್ಶನದಾಗೆ ಅದೀವಿ, ಹಗ್ಗದ ದರ್ಶನ ಆಗಿಲ್ಲ. ಹಗ್ಗದ ದರ್ಶನ ಆಗ್ಬೇಕಾದ್ರೆ ಬೆಳಕು ಬೇಕು. ಬೆಳಕಂದ್ರೆ ಜ್ಞಾನದ ಬೆಳಕು. ಜ್ಞಾನದ ಬೆಳಕ ಇಲ್ಲ ಅಂತಂದ್ರೆ ಬ್ರಹ್ಮನ ದರ್ಶನ ಇಲ್ಲ. ಬರೇ ಭ್ರಮೆಯ ದರ್ಶನಗಳೇ. ಸಂಪತ್ತು ಸಂಬಂಧಗಳಲ್ಲಿ ನಾನು ನನ್ನವು ಅನ್ನೋಂಥ ಸಂಬಂಧ ಇವೆಲ್ಲ ಏನದವು? ಭ್ರಮೆಗಳು. ಅದಕ್ಕೆ ಈ ವ್ಯಾವಹಾರಿಕ ಸತ್ಯವು ಈಶ್ವರ ಸೃಷ್ಟಿಯಾಗಿರುತ್ತದೆ. ಈ ವ್ಯಾವಹಾರಿಕ ಸತ್ಯ ಏನದ? ಪಂಚಭೂತ ಮತ್ತು ಮಾಯೆ ಏನೇನದವಲ್ಲ ಈಶ್ವರ, ಇವರು ಸೃಷ್ಟಿಯು. ಏಕೆಂದರೆ ದೇಹ, ಇಂದ್ರಿಯ, ಪ್ರಾಣ, ವಿಷಯ, ಅಂತಃಕರಣ ಇತ್ಯಾದಿಗಳು ಪ್ರಪಂಚವಾದ ಯಾವ ಈಶ್ವರ ಸೃಷ್ಟಿ ಇರುವುದೋ ಅದು ಈಶ್ವರನ ಸೃಷ್ಟಿ ಏನದ? ಅದು ಬ್ರಹ್ಮಜ್ಞಾನದಿಂದಲೇ ಬಾಧೆ ಹೊಂದುತ್ತದೆ. ಬ್ರಹ್ಮಜ್ಞಾನ ಇಲ್ಲದೆ ಬೇರೆ ಯಾವುದರಿಂದಲೂ ಅದು ಬಾಧೆ ಹೊಂದುವುದಿಲ್ಲ. ಅದು ಬ್ರಹ್ಮಜ್ಞಾನದಿಂದವೇ ಬಾಧೆ ಹೊಂದುತ್ತದೆ. ಅದಕ್ಕೆ ವ್ಯಾವಹಾರಿಕ ಸತ್ಯ ಈಶ್ವರನ ಸೃಷ್ಟಿ. ಈ ಒಂದು ಈಶ್ವರನ ಸೃಷ್ಟಿಗೆ ವ್ಯಾವಹಾರಿಕ ಸತ್ಯಕ್ಕೆ ಏನಂತಾರಂತಂದ್ರೆ, ಈ ವ್ಯಾವಹಾರಿಕ ಸತ್ತಾದ ಇನ್ನ ಒಂದು ಹೆಸರು ಏನಪ್ಪ ಅಂದ್ರೆ ಮೂಲ ಅವಿದ್ಯೆ. ಮೂಲ ಅವಿದ್ಯೆ. ಮೂಲ ಅವಿದ್ಯೆ ಅಂತಂದ್ರೆ ಜಗತ್ತಿನೊಳಗಿನ ಎಲ್ಲ ಸಂಬಂಧಗಳು, ಎಲ್ಲ ಸಂಪತ್ತುಗಳು ಅವು ಏನದವ? ಭಾರಿ ಉಪಯೋಗದವ ಅನ್ನಂಗ ಮಾಡಿ ತೋರಿಸ್ತದಲ್ಲ. ಯಾವದದು? ಮೂಲ ಅವಿದ್ಯೆ, ಅಜ್ಞಾನ. ಬ್ರಹ್ಮನನ್ನ ಮರೆಸಿ ಮಲೀನ ವಸ್ತುಗಳನ್ನೇ ಭಾರಿ ಶುದ್ಧ ವಸ್ತುಗಳನ್ನಂಗ ಮಾಡಿ ತೋರಿಸ್ತದದು. ಹಳೀ ವಸ್ತುಗಳನ್ನೇ ಭಾರಿ ಫ್ರೆಶ್ ವಸ್ತುಗಳನ್ನಂಗ ಮಾಡಿ ತೋರಿಸ್ತದದು ಮಾಯೆ.
ಹೆಂಗದ? ಮಾಯೆ ಮಾಡೋ ಕೆಲಸಗಳು ಹೆಂಗದಾವ? ದಿನ ಮುಂಜಾನೆ ಹೇಳ್ತೀರಿ, ಆಫೀಸಿಗೆ ಹೋಗ್ತೀರಿ, ಅದೇ 25 ವರ್ಷ ಕುಂತು ಕುರ್ಚಿಯಾಗೆ ಕೂತು ಕೆಲಸ ಮಾಡ್ತಿರ್ತೀರಿ. ದಿನ ಆ ಕುರ್ಚಿ ಫ್ರೆಶ್ ಅನ್ನಿಸ್ತದಿಲ್ಲ, ಟೇಬಲ್ ಫ್ರೆಶ್ ಅನ್ನಿಸ್ತದ ಇಲ್ಲ? ಅದೇ ಬೊಗಾಣಿ, ಅದೇ ಅಕ್ಕಿ, ಅದೇ ರಾಗಿ, ಅದೇ ಹಿಟ್ಟ, ಅದೇ ಚಮಚ, ಅದೇ ಗಂಗಾಳು ತಾಂಬಂಡ ಊಟ, ಅದೇ ಹಾಸಿಗೆ, ಅದೇ ಮನಿ, ಅದೇ ಹೆಂಡತಿ, ಅದೇ ಮಕ್ಕಳು. ಏನು ಹೊಸದಪ್ಪ ಇದ್ರಾಗ? ಎಲ್ಲ ಒಟ್ಟು ಹಳಿದು ತಗೊಂಡು 24 ತಾಸಿನಾಗ ಅದು ಮತ್ತೆ ಹೊಸದನ್ನಂಗ ಮಾಡಿ ತೋರಿಸುವಂತ ಶಕ್ತಿ ಏನದ ಈ ಮೂಲ ಅವಿದ್ಯೆಗದ. ಹೆಂಗದ ನೋಡ್ರಿ, ವ್ಯಾವಹಾರಿಕ ಸತ್ತಾದ ಕೆಪಾಸಿಟಿ. ಮನೆಯೊಳಗ ಹೆಂಡ್ರ ಮಕ್ಕಳು ಎಷ್ಟರೇ ಅಪಮಾನ ಮಾಡಲಿ, ಅದು ಹೆಂಗ ಅನಿಸ್ತದ? ಸನ್ಮಾನ ಅನಿಸ್ತಿರ್ತದಂತ. ಯಾಕ? ಮೂಲ ಅವಿದ್ಯೆ ಹೆಂಗ್ ಮಾಡಿಸ್ತು. ಹೆಂಡತಿ ಬೈದ್ರೂ ಖುಷಿ, ಮಕ್ಕಳು ಬೈದ್ರು ಖುಷಿ, ಹಿಡ್ಕೊಂಡು ಹೋದ್ರು ಖುಷಿ. ಯಾಕ? ಮೂಲ ಅವಿದ್ಯೆ. ಅಪಮಾನ ಅನ್ಸಂಗೆ ಇಲ್ಲ. ಮನೆಯವರು ಮಾಡಿದಂಗೆ ಹೊರಗಿನವ್ರು ಯಾರ್ಯಾರೇ ಮಾಡಿದ್ರಂತಂದ್ರೆ ಭಾರಿ ಅಪಮಾನ, ಜಗಳಕ್ಕೆ ಬೀಳ್ತೀವಿ. ಮನೆಯವ್ರು ಏನ್ ಮಾಡಿದ್ರು ಹ್ಞೂ ಅಂತೇಳಿ ಹಂಗೆ ಡೊಬ್ಬುತ್ತೀವಿ, ಹಂಗೆ ಸಹಿಸ್ಕೊತೀವಿ. ಹೆಂಗದ? ಮೂಲ ಅವಿದ್ಯೆ, ವ್ಯಾವಹಾರಿಕ ಸತ್ತ. ಯಾಕಂದ್ರೆ ಸದೃಢವಾದ ಅಪರೋಕ್ಷ ಬ್ರಹ್ಮಜ್ಞಾನ ಆಗಲಾರದ ಕಾರಣ ಅಪಮಾನನೇ ಸನ್ಮಾನವೆನಿಸುತ್ತದೆ, ನಷ್ಟವೇ ಲಾಭವೆನಿಸುತ್ತದೆ, ಮಲಿನವೇ ಪವಿತ್ರವೆನಿಸುತ್ತದೆ. ಮತ್ತೇನೇನು ಅನ್ನಿಸ್ತದ? ಎಲ್ಲ ಉಲ್ಟ ಅನ್ನಿಸ್ತದ. ಮೂಲ ಅವಿದ್ಯೆಯ ಕಾರಣ. ಹೇಳಕತ್ತಿದ್ ಖರೆ ಅದ ಸುಳ್ಳದ ರೀ? ಓಕೆನಾ? ಹೇಳಕತ್ತಿದ್ದು ನಿಶ್ಚಲದಾಸರು ಹೇಳಕತ್ತಿದ್ದು ಮೂಲ ಅವಿದ್ಯೆಯ ಕಾರಣ ನಮಗ ಹೊಲಸೇ ಸ್ವಚ್ಛ ಅನಿಸ್ತದ, ಪರಮ ಪವಿತ್ರ ಅನಿಸ್ತದ, ಅಪಮಾನನೇ ಸನ್ಮಾನ ಅನಿಸ್ತದ, ನಷ್ಟವೇ ಲಾಭ ಅನ್ನಿಸ್ತದ. 1000ಗಟ್ಲೆ ಲಕ್ಷಗಟ್ಲೆ ಕೊಟ್ಟು ಓದಿಸಿ ಬಾರಿಸಿ ಶಾಣೆಯನ್ನು ಮಾಡಿ ನೌಕರಿ ಹಚ್ಚಿ ಮಗಳು ಮಗನ್ನು ತಯಾರು ಮಾಡಿ ಅವರು ಯಾರೋ ಬೆನ್ನತ್ತಿ ಹೋದಾಗ ಅದು ಎಂಥ ಲಾಸು. ಇಂಥ ಫಾಲ್ತು ನನ್ನ ಮಕ್ಕಳಿಗೆ ಇಟ್ಟು ಖರ್ಚು ಮಾಡಿದೆವಲ್ಲಪ್ಪ ಅಂತ ಅದು ಲಾಸ್ ಅಂತ ಅನ್ಸಂಗೇ ಇಲ್ಲ. ಯಾರ್ಯಾರು ನಮ್ಮಂತ ಬಡಪಾಯಿಗಳಿಗೆ 10,000 5,000 ಕೊಟ್ಟಿದ್ರಂತಂದ್ರ ಅವ್ರಿಗೆ ಹೊಳ್ಳಿ ಕೊಡ್ಲಕ್ಕೆ ಆಲಿಲ್ಲ ಅಂತಂದ್ರ ಅದು ಲಾಸ್ ಆಗ್ಯದಂತಾರ. ಮತ್ತ 5 ಲಕ್ಷ ಕೋಟಿ ತಿಂದು ನಿಮಗೆ ಹೊಳ್ಳಿ ನೋಡ್ಲಾರ್ದಂಗೆ ಹೋಗಿದ್ದಿದ್ದು ಲಾಸನ ಲಾಭನ? ನೀವು ಕಟ್ಟಿದ ಮನಿ, ನಿಮ್ಮ ಮನೆಯಲ್ಲಿ ಅವರು ಹೊಸದಾಗಿ ಬಂದು ಒಂದು ಮಾತರೆ ಆಡ್ಲಕ್ಕೆ ಬರ್ತದೋ ಇಲ್ಲೋ ಅಂತೇಳಿ ಎಷ್ಟು ನಿಧಾನ ಮಾತಾಡ್ತಿರ್ತಾರೆ. ಒಂದೊಂದೇ ಹೆಜ್ಜೆ ಇಡ್ತಾರೆ ಸ್ಟಾರ್ಟಿಂಗ್, ಅದು ಎಷ್ಟು ನಿಧಾನ ನಡೀತಿರ್ತಾರ. ಅದು ನೋಡಿದ್ರೆ ಮುಂದೆ ಕಡಿತಾನೆ ಇಷ್ಟು ಸೂಕ್ಷ್ಮ ಇದ್ರೆ ಮನಿ ಬಹಳ ಬಂಗಾರ ಆಗ್ತದ ನೀವು ತಿಳ್ಕೊಂಡಿರ್ತೀರಿ. ಒಂದೊಂದೇ ಟೀಮ್ ತಯಾರಾಗ್ತಾವ, ಅವ್ರ ಮಕ್ಕಳು ಮರಿ ಎಲ್ಲ ತಯಾರು ಮಾಡ್ಕೊಂಡು ಅವ್ರದ್ದೊಂದು ಬಟಾಲಿಯನ್ ತಯಾರು ಮಾಡಿರ್ತಾರ. ಮಾಡಿ ಆಯ್ತು ನಿನ್ನ ಕೆಲಸ ಸುಮ್ಮಿರು ಮುಗೀತು, ನಿನ್ನ ಕೆಲಸ ಸುಮ್ಮಿರೋದ್ ಕಲಿ, ನೀನಿನ್ನ ಎಲ್ಲ ಮಾಡೋದು ಮುಗೀತು, ಮೂಲಿಗೆ ಕೂಡಂತ ಕುಂದಿರ್ತಾರೆ. ಏನಾದ್ರು ಜಾಸ್ತಿ ಮಾತಾಡಿದ್ರ ನೀವು ಕಟ್ಟಿದ ಮನಿ, ನೀವು ಕಟ್ಕೊಂಡು ಬಂದು ಹೆಣ್ತಿ, ನಿಮ್ಮ ಮಕ್ಕಳು, ನೀವು ಕರೀಲಿ, ನೀವು ದುಡಿದ ದುಡ್ಡ ಎಲ್ಲ ನಿಮ್ಮದೇ ತಗೊಂಡು ನಿಮಗವರು ಘೋರ್ ಅಂತಾರೆ. ಅದು ಲಾಭನ ನಷ್ಟನ? ಹಿಡಿದು ಮೂಲಿಗೆ ಕುಂದಿರ್ಸ್ಬಿಡ್ತಾರೆ. ಸುಮ್ಮ ಇರ್ಲಕ್ ಬರ್ತದಿಲ್ಲೋ ನಿನಗ ಅಂತ ಕೇಳ್ತಾರ. ಅವಾಗ ಸುಮ್ಮ ಇರ್ಬೇಕು. ಎಂತ ಲಾಭ ಇದು?
ಯಾಕೆ ಹಿಂಗ ಮೂಲ ಅವಿದ್ಯೆ ಹಿಂಗ ಮಾಡಿಸ್ತದ, ವ್ಯಾವಹಾರಿಕ ಸತ್ತ ಹಿಂಗ ಮಾಡಿಸ್ತದ. ಆದ್ರೆ ಹಿಂದಿನ ಬ್ರಹ್ಮನ ವಿಷಯ ನಾವು ಸರಿಯಾಗಿ ತಿಳ್ಕೊಳ್ಳಾರ್ದ, ಬ್ರಹ್ಮಜ್ಞಾನಿಗಳಾಗ್ಲಾರ್ದಕ್ಕ ನಾವು ಈ ಸಂಸಾರದಾಗ ಬಿದ್ದು ಸಗಣಿ ಹುಳಗಳಗತ್ಲೆ ಯಾರ್ದೋ ಕಾಮದಾಟಕ್ಕೆ ನಾವು ಹುಟ್ಟಿ ನಮ್ಮ ಕಾಮದಾಟಕ್ಕೆ ಒಂದಿಟ್ಟು ಸಂಸಾರ ಅಂತ ಮಾಡಿಕೊಂಡು ಆ ಕಾಮದಾಟದ ಒಂದು ಲೀಲೆ ಒಳಗೆ ನಾವು ಸಗಣಿ ಹುಳಗಳಾಗಿ ಬಿದ್ದು ಸತ್ತು ಹೋಗ್ತೀವಿ. ಯಾವಾಗ ನಾವು ಬ್ರಹ್ಮಜ್ಞಾನಿಗಳಾಗಲ್ಲ ಅಲ್ಲಿ ತನಕ ಈ ಸತ್ಯ ದರ್ಶನ ಆಗಲ್ಲ. ಈ ಒಂದು ಮೂಲ ಅವಿದ್ಯೆ ಪಾರಮಾರ್ಥಿಕ ಸತ್ಯ ಪರಿಣಾಮದಿಂದ ನಾವು ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತಿನ್ನ ಒಂದು ಅವಿದ್ಯೆ ಯಾವುದು? ಮೂಲ ಅವಿದ್ಯೆ ಗೊತ್ತಾಯ್ತು, ಇನ್ನ ಒಂದು ಅವಿದ್ಯೆ ಅದಲ್ಲ, ಯಾವುದು? ಸ್ಥೂಲ ಅವಿದ್ಯೆ. ಮೂಲ ಅವಿದ್ಯೆ, ಸ್ಥೂಲ ಅವಿದ್ಯೆ. ಮೂಲ ಅವಿದ್ಯೆ ಹೊರಗಿನ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟದ್ದು. ಸ್ಥೂಲ ಅವಿದ್ಯೆ ಅಂತಂದ್ರೆ ತನ್ನ ಸ್ವಂತ, ತನ್ನನ್ನು ತಾನು ಆತ್ಮಸ್ವರೂಪ ಅಂತ ತಿಳ್ಕೊಳ್ಳಾರ್ದೆ, ಕೂಟಸ್ಥ ಅಂತ ತಿಳ್ಕೊಳ್ಳಾರ್ದೆ, ಬ್ರಹ್ಮ ಅನ್ನಂಥದ್ದು ಸತ್ಯ ತಿಳ್ಕೊಳ್ಳಾರ್ದೆ, ತನ್ನಷ್ಟಕ್ಕೆ ತಾನು ಏನೇನು ತಿಳ್ಕೊಂಡನ? ಒಬ್ಬ ಮನುಷ್ಯ ಅಂತ ತಿಳ್ಕೊಂಡನ, ಗಂಡ್ಮಗ ಅಂತ ತಿಳ್ಕೊಂಡನ, ಹೆಣ್ಮಗಳ ಅಂತ ತಿಳ್ಕೊಂಡನ, ಆ ಜಾತಿಯವ ಈ ಜಾತಿಯವ ಅಂತ ತಿಳ್ಕೊಂಡನ, ಆ ಧರ್ಮ ಈ ಧರ್ಮ ಅಂತನ, ಮತ್ತೇನಂತನ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿಗಳಂತ ತಿಳ್ಕೊಂಡನ, ಆ ಭಾಷೆ ಈ ಭಾಷೆ ಅಂತ ತಿಳ್ಕೊಂಡನ, ಆ ದೇಶ ಈ ದೇಶದವ ಅಂತ ತಿಳ್ಕೊಂಡು ಯಾವ ದೇಶದವ್ರ ಸಂಘಟನೆ ಜಗಳಕ್ಕೆ ಬೀಳಕ್ ಹೋಗ್ತಾನ. ಮೂಲದಲ್ಲಿ ತಾನು ಏನದನ ಅದನ್ನ ತಿಳ್ಕೊಳ್ಳೋದು ಬಿಟ್ಟು ಉಳಿದದ್ದೆಲ್ಲ ತಿಳ್ಕೊಂಡ್ಬಿಟ್ಟಾನ. ತಿಳ್ಕೊಂಡದ್ದು ಅದು ಎಂಥದ್ದು? ತನ್ನ ಬಗ್ಗೆ ತಾನು ಹೊಂದಿದ ಅಜ್ಞಾನ, ಅದು ಸ್ಥೂಲ ಅವಿದ್ಯೆ. ತನ್ನ ಆತ್ಮದ ಜ್ಞಾನ ತನಗಾಯಿತು ಅಂತಂದ್ರೆ ಇವೆಲ್ಲ ಬೇರೆ ಏನೇನು ತಿಳ್ಕೊಂಡನ, ವಿದ್ಯೆ ಹುದ್ದೆ ಶ್ರೀಮಂತಿಕೆ ಬಡತನ ಅವೆಲ್ಲ ಓಸು ಏನಾಗ್ತಾವ? ಮಿಥ್ಯೆ ಆಗ್ತಾವ. ಎಲ್ಲ ಮಿಥ್ಯೆಯಾಗಿ ತನ್ನೊಳಗಿರೋ ಆತ್ಮ ಒಂದೇ ಸತ್ಯ. ಬಾಹ್ಯ ಪ್ರಪಂಚದಲ್ಲಿ ಬ್ರಹ್ಮ ಒಂದೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ. ಈ ರೀತಿ ತಿಳ್ಕೊಂಡು ನಿಮಗೀಗ ಸ್ಥೂಲ ಅವಿದ್ಯೆ ಅಥವಾ ವ್ಯಾವಹಾರಿಕ ಸತ್ಯ ಪರಿಣಾಮ ಏನು ಅಂತೇಳಿ ಅರ್ಥ ಆಗ್ಯದ ಅನ್ಕೋತೀನಿ. ಈ ಒಂದು ಮೂಲ ಅವಿದ್ಯೆ ಸೃಷ್ಟಿಗಳು ಎರಡಿದ್ದಾವೆ. ಒಂದು ಜೀವ ಸೃಷ್ಟಿ, ಇನ್ನ ಒಂದು ಈಶ್ವರ ಸೃಷ್ಟಿ. ಜೀವ ಸೃಷ್ಟಿ, ಈಶ್ವರ ಸೃಷ್ಟಿ. ವಿದ್ಯಾರಣ್ಯ ಸ್ವಾಮೀಜಿಯವರು ಪಂಚದಶಿಯಲ್ಲಿ ಈ ರೀತಿ ವಿವರಿಸಿದ್ದಾರೆ. ಈಶ್ವರ ತಯಾರು ಮಾಡಿದ್ದು ಒಂದು ಸೃಷ್ಟಿ. ಈಶ್ವರ ತಯಾರು ಮಾಡಿದ್ದಕ್ಕೆಲ್ಲ ಏನಂತಾರ? ಸೃಷ್ಟಿ ಅಂತಾರ. ಮನುಷ್ಯ ತಯಾರು ಮಾಡಿದ್ದಕ್ಕೆ ಏನಂತಾರ? ಜೀವ ಸೃಷ್ಟಿ, ಈಶ್ವರ ಸೃಷ್ಟಿ ಎರಡದವಲ್ಲ. ಈಶ್ವರ ಸೃಷ್ಟಿ ಮಾಡಿದ್ದು ಅದಕ್ಕೆ ಸೃಷ್ಟಿ ಅಂತಾರೆ, ಈಶ್ವರ ತಯಾರು ಮಾಡಿದ್ದಕ್ಕೆ. ಈ ಜೀವ ತಯಾರು ಮಾಡಿದ್ದಕ್ಕೆ ಸಂಸಾರ ಅಂತಾರೆ. ಸಂಸಾರ ಜೀವನು ತಯಾರು ಮಾಡಿದ್ದು ಸಂಸಾರ, ಈಶ್ವರ ತಯಾರು ಮಾಡಿದ್ದು ಸೃಷ್ಟಿ. ಈಶ್ವರ ಏನ್ ಮಾಡ್ಯಾನ? ಕಲ್ಲ ಮಣ್ಣ ನೀರ ಕಟ್ಟಿಗೆ ಅವೆಲ್ಲ ಅವ ತಯಾರು ಮಾಡ್ತಾನ. ಅವ ಮನಿ ಕಟ್ಟಿ ಕೊಡಂಗಿಲ್ಲ ನಿಮಗ. ಅವನು ಈಶ್ವರ ಸೃಷ್ಟಿ ಒಳಗಿಂದ ಕಲ್ಲ ಮಣ್ಣ ಎಲ್ಲ ತಗೊಂಡು ಮನಿ ಕಟ್ಕೊಂಡು ಇವ ಏನಂತಾನ? ನನ್ನ ಮನಿ ಅಂತಾನಲ್ಲ, ಇದು ಜೀವ ಸೃಷ್ಟಿ. ನನ್ನ ಮನಿ ಅಂದ್ರೆ ಇವಂದೇನು ಒಂದು ಇಡೀ ಮಣ್ಣು ಸಹಿತ ಇಲ್ಲ ಮನ್ಯಾಗ. ಎಲ್ಲ ಈಶ್ವರ ಸೃಷ್ಟಿ ಒಳಗಿನ ವಸ್ತುಗಳದವು. ಗೊತ್ತಾಯ್ತಾರೆ? ಈಶ್ವರ ಸೃಷ್ಟಿ ಒಳಗ ಏನದ? ಗಂಡು ಹೆಣ್ಣು ಅಷ್ಟೇ ಹುಟ್ಟಚನ. ಜೀವ ಸೃಷ್ಟಿ ಏನ್ ಮಾಡ್ಯಾನ? ಸಂಸಾರದಾಗ ಗಂಡು ಹೋಗಿ ಗಾಂಡಾಗ್ಯಾನ, ಹೆಣ್ಣು ಹೋಗಿ ಹೆಣ್ತಾಗ್ಯಾವ. ಜೀವ ಸೃಷ್ಟಿ ಇದು. ಈ ಜೀವ ತಾನು ಮಾಡಿಕೊಂಡಂತ ಸೃಷ್ಟಿ ಅನ್ನೋದ ಇದಕ್ಕೆ ಸಂಸಾರ ಅಂತಾರ.
ಒಬ್ಬನಿಗೆ ಕೆಟ್ಟ ಬೇಸರಾಗಿ ತಪಸ್ಸಿಗೆ ಕೂತ್ಬಿಟ್ನಂತ. ಏನ್ ಮಾಡ್ಬೇಕಿದೆ ಜೀವನ ತಿಳಿಲಾರ್ದಂಗ ಆಗ್ಯದ ಅಂತ ಹೇಳಿ ಅವಾಗ ಪರಮಾತ್ಮ ಬಂದಂತ. ಯಾಕಪ್ಪ ಎಂತ ಪರಿ ತಪಸ್ಸು ಮಾಡ್ಲಕತ್ತಿದಿ, ಏನ್ ನಿನ್ ಪರಿಸ್ಥಿತಿ? ಏನಿಲ್ಲಪ್ಪ, ನೀನು ಒಂದು ಪ್ರಶ್ನೆ, ಎಂತ ಹೆಣ್ತಿನ ಕೊಟ್ಟು ಬಿಟ್ಟೆಪ್ಪ ನನಗ ಅಂದ್ಬಿಟ್ನಂತ. ಎಂತ ಹೆಣ್ತಿನ ಕೊಟ್ಟಿ? ನಾನೆಲ್ಲಿ ಕೊಟ್ಟಿನೋ ಮಾರಾಯ ನಿನಗೆ ಹೆಣ್ತಿನ ಅನ್ನತಾವ. ನಿನಗೆ ನಾನ್ಯಾಕೆ ಹೆಣ್ತಿನ ಕೊಡ್ಲಿ? ನೀ ಹುಡುಕ್ಯಾಡಿ ಮಾಡ್ಕೊಂಡಿದಿ. ಹುಡುಕ್ಯಾಡಿ ಮಾಡ್ಕೊಂಡದ್ದು ನಿಂದು ಸಂಸಾರಪ್ಪ. ಸಂಸಾರ ಅಂದ್ರೆ ನೀ ಮಾಡ್ಕೊಂಡದ್ದು ಅಂತೀರಿ ನೋಡು, ತಾವೇ ಕೆದರ್ಕೊಂಡು ತೆಗ್ಗಂತ. ಅದೇ ಸಂಸಾರ. ತಾವೇ ಮಾಡ್ಕೊಂಡು ಗಾಯ ತಾವೇ ಕೆದರ್ಕೊಂಡು ತೆಗ್ಗಂತಿರಲ್ಲ, ಹಂಗ ಅದು ಸಂಸಾರ. ಪರಮಾತ್ಮ ಏನ್ ಸೃಷ್ಟಿ ಮಾಡ್ಯಾನ? ಹೆಣ್ಣು ಸೃಷ್ಟಿ ಮಾಡ್ಯಾನ. ಜೀವ ಏನ್ ಮಾಡ್ಯಾನ? ಆ ಹೆಣ್ಣಿಗೆ ಹೆಂಡತಿ ಮಾಡ್ಕೊಂಡಾನ. ಪರಮಾತ್ಮ ಗಂಡ ಸೃಷ್ಟಿ ಮಾಡ್ಯಾನ. ಜೀವ ಏನ್ ಮಾಡ್ಯಾನ? ಆ ಗಂಡನ ತಗೊಂಡು ತಾನ ಗಂಡ ಅಂತೇಳಿ ಮಾಡ್ಕೊಂಡಾನ. ಗಂಡ ಹೆಂಡತಿ ಆಗಿದ್ದು ಜೀವ ಸೃಷ್ಟಿ, ಗಂಡು ಹೆಣ್ಣು ಆಗಿದ್ದು ಈಶ್ವರ ಸೃಷ್ಟಿ. ಕಲ್ಲು ಮಣ್ಣು ಪಂಚಭೂತ ಆಗಿದ್ದು ಈಶ್ವರ ಸೃಷ್ಟಿ. ಮನಿ ಮಠ ವಿಧಾನಸೌಧ ಪಾರ್ಲಿಮೆಂಟು ಸುಪ್ರೀಂ ಕೋರ್ಟು ಹೈಕೋರ್ಟು ಕಟ್ಟಿಕೊಂಡದ್ದು ಜೀವ ಸೃಷ್ಟಿ. ಊರೂರಿಗೆ ಒಂದೊಂದು ವಿಧಾನಸೌಧ ಕಟ್ಟಿಕೊಳ್ಳಕತ್ತಾನ ಮನುಷ್ಯ. ಜೀವ ಸೃಷ್ಟಿ. ಹೀಗಾಗಿ ಇದರ ಮುಂದಿನ ಭಾಗ ಇಲ್ಲಿಗೆ ನಿಲ್ಸನ್, ಟೈಮ್ ಬಹಳ ಆಗ್ತದ. ದೃಷ್ಟಾಂತ ಗೊತ್ತಾಯ್ತಲ್ರಿ? ಈಗ ನಿಮ್ಗೆ ಅರ್ಥ ಆಗ್ಬೇಕು. ಸಂಸಾರ ಇದು ಒಂದು ಕಪ್ಪೆ ಚಿಪ್ಪು. ಬರೀ ಬಾಯಿಲೆ ಅಂದ್ರೆ ಆಗ್ತದೇನು? ಬ್ರಹ್ಮ ದರ್ಶನ ಮಾಡ್ಕೊಂಡ್ರೆ ಆಗ್ತದೆ. ಸತ್ಯ ದರ್ಶನ ಮಾಡ್ಕೊಂಡ್ರೆ ಏನಂದ್ರೆ ಅದು ಸತ್ಯ ದರ್ಶನ ಮಾಡ್ಕೊಂಡವ್ರಿಗೆ ಇದು ಕಪ್ಪೆ ಚಿಪ್ಪು ಕಾಣಿಸ್ತದೆ. ಇಲ್ಲ ಸತ್ಯ ದರ್ಶನ ಇರ್ಲಾರ್ದವ್ರಿಗೆ ಅದು ಬೆಳ್ಳಿ ಕಣ್ಣಂಗೆ ಕಾಣಿಸ್ತದೆ. ನಮಗೆ ಈ ಸಂಸಾರ ಬಹಳ ಉಪಯೋಗ, ಸಂಸಾರ ಇಲ್ಲ ಅಂದ್ರೆ ಇರ್ಲಿಕ್ಕೆ ಆಗಂಗಿಲ್ಲ ಅಂತೇಳಿ ಯಾವ ತನಕ ಅಭಿಪ್ರಾಯ ಇರ್ತದ ಅಲ್ಲಿ ತನಕ ಅದು ನಮಗ ಏನಾಗಿದೆ? ಬೆಳ್ಳಿ ಕಣ್ಣಿಗೆ ಕಾಣ್ಲಿಕ್ಕತ್ತು. ಅದು ನಿಜವಾಗಿ ನೋಡಿದ್ರೆ ಕಪ್ಪೆ ಚಿಪ್ಪೆ ಆದ. ಕಪ್ಪೆ ಚಿಪ್ಪಿಗೆ ಏನ್ ಮಾಡಬೇಕು? ಕಪ್ಪೆ ಚಿಪ್ಪಿನ ದರ್ಶನ ಆಗಂತ ಒಂದು ಕ್ಷಣ ನಮಗ್ ಬರ್ಲಪ್ಪ ಅಂತ ಕಾಯ್ತಿರ್ಬೇಕು. ಬೆಳ್ಳಿ ದರ್ಶನದಿಂದ ಬೇಸತ್ತು ಹೋಗ್ಬಿಟ್ಟಿವೆ, ಹೈರಾಣಕ್ಕೆ ಬಿದ್ದೀವಿ. ಬೆಳ್ಳಿ ದರ್ಶನ ಮಾಡಿಕೊಂಡು ಆದಷ್ಟು ಸತ್ಯ ದರ್ಶನ ಆದಷ್ಟು ಬೇಗ ಆಗಲಿ ಪರಮಾತ್ಮ ಅಂತೇಳಿ ಇದ್ರೊಳಗ ತೀವ್ರತೆಯಿಂದ ನಾವು ಸಾಧನೆ ಒಳಗೆ ತೊಡಗಬೇಕು. ಮುಂದಿನ ಭಾಗ ಮತ್ತೆ ನಾಳೆ ಹೇಳೋಣಲ್ರಿ, ಸಾಕಲ್ಲ. ಇದು ಹಿಂಗೇ ಅದ. ಇದು ವ್ಯಾವಹಾರಿಕ ಸತ್ತ ಹೆಂಗಿರ್ತದ ಅಂದ್ರೆ ಕಪ್ಪೆ ಚಿಪ್ ಇದ್ದಂಗೆ ಇರ್ತದ, ಹಾವು ಇದ್ದಂಗೆ ಇರ್ತದ. ಹಗ್ಗದೊಳಗಿಂದು ಹಾವ, ಕಪ್ಪೆ ಚಿಪ್ ಒಳಗಿಂದ ಬೆಳ್ಳಿ ಇದ್ದಂಗೆ ಇರ್ತದ. ಅಲ್ಲಿ ಇರುವಿಕೆ ಏನದ, ತೋರುವಿಕೆನೂ ಅದ. ಅದು ಇರುವಿಕೆಯಲ್ಲಿ ಇರದೆ ಬೇರೆ, ತೋರುವಿಕೆಯಲ್ಲಿ ತೋರುವುದೇ ಬೇರೆ. ಹಿಂಗದ. ಮುಂದಿನ ಹೇಳ್ತಾರೆ ಹಂಗೆ ಇದಕ್ಕೆ ಸಂಬಂಧಪಟ್ಟಂತೆ. ವ್ಯಾವಹಾರಿಕ ಸತ್ತ ಅದ ಹೆಂಗಿರ್ತದ ಅನ್ನೋದು ಅನುಭವಕ್ಕೆ ಬರ್ಲಕತ್ತದ, ತಿಳಿಯಕತ್ತದಲ್ರಿ? ಏನಾರ ಡೌಟ್ ಅದ? ಸತ್ಯದಂತೆ ತೋರುವ ಮಿಥ್ಯ ವಸ್ತುಗಳು. ಬ್ರಹ್ಮ ಒಂದೇ ಸತ್ಯ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತಿಂದು
ಆದ್ರ ಅವು ಮಿಥ್ಯ ಅದ. ಪಾರಮಾರ್ಥಿಕ ಸತ್ಯ ಒಂದೇ ಸತ್ಯ. ಮತ್ತು ಮೂಲ ಅವಿದ್ಯೆ, ಸ್ಥೂಲ ಅವಿದ್ಯೆ ಕುರಿತು ನಮಗೆ ಗುರುಗಳು ಹೇಳಿದರು. ಈಶ್ವರ ಸೃಷ್ಟಿ, ಜೀವ ಸೃಷ್ಟಿ. ಈಶ್ವರ ಸೃಷ್ಟಿಯಲ್ಲ, ಸೃಷ್ಟಿಯನ್ನ ಸೃಷ್ಟಿ ಮಾಡ್ತಾನೆ. ಜೀವ ಸೃಷ್ಟಿ, ಇವು ಸಂಸಾರವನ್ನು ಸೃಷ್ಟಿ ಮಾಡ್ತಾನೆ ಅನ್ನೋದನ್ನು ಕೂಡ ತಿಳಿಸಿಕೊಟ್ರು. ಧನ್ಯವಾದಗಳು. ಈಗ ಇವರಂತ ಅವರು ಆಚರಣೆ ನಡೆಸಿಕೊಡ್ಬೇಕು ಅಂತ ಆರತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲ್ಬೋಧ ಶ್ರೀಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತಲ್ಲಿರಿಸಲು ಟಿಪ್ಪಣಿ ಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ, ಸಂಸ್ಕೃತ ವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ, ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ, ಕಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ, ಆರುತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು.